ಡಿಯರ್ ಸ್ಟೂಡೆಂಟ್ಸ್, ಬಿಸ್ನೆಸ್ನಲ್ಲಿ ಒಂದು ಮಾತಿದೆ, ಕ್ಯಾಶ್ ಈಸ್ ಕಿಂಗ್ ಅಂತ. ಅಂದರೆ ಕ್ಯಾಶಿನ ಇಂಪಾರ್ಟೆನ್ಸ್ ಏನು ಅಂತ ಇದು ಹೇಳುತ್ತೆ. ಒಂದು ಬಿಸ್ನೆಸ್ನಲ್ಲಿ ನಿಮ್ಗೆ ಕ್ಯಾಶ್ ಇಲ್ಲದೆ ಹೋದರೆ ನೀವು ಯಾವುದೇ ಪೇಮೆಂಟ್ಸ್ಗಳನ್ನ ಕೂಡ ನೀವು ಟೈಮ್ ಟು ಟೈಮ್ ಮಾಡಲಿಕ್ಕಾಗೋದಿಲ್ಲ. ನೀವು ಟೆಕ್ನಿಕಲಿ ಬ್ಯಾಂಕ್ರಪ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ನೀವು ಡೇ ಟು ಡೇ ಆಬ್ಲಿಗೇಷನ್ಸ್ನ ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ಈಗ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕಲಿತ ನಂತರ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಿಮಗೆ ಮ್ಯಾನೇಜರಿಯಲ್ ಅಕೌಂಟಿಂಗಲ್ಲಿ ತುಂಬ ಮುಖ್ಯವಾಗಿ ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಜೊತೆ ಮ್ಯಾನೇಜ್ಮೆಂಟಿಗೆ ಸಬ್ಮಿಟ್ ಮಾಡಲೇಬೇಕಾದಂಥ ಇನ್ನೊಂದು ಸ್ಟೇಟ್ಮೆಂಟ್ ಯಾವುದಂತ ಕೇಳಿದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ. ಇದು ಮ್ಯಾನೇಜರ್ಸಿಗೆ ಕ್ಯಾಶ್ ರಿಲೇಟೆಡ್ ಡಿಸಿಷನ್ಸ್ನ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ನಿಮಗೆ 2 ವರ್ಷಗಳ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾಗ, ಒಂದು ಓಪನಿಂಗ್ ಬ್ಯಾಲೆನ್ಸ್ ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾಗ ಆ ಕ್ಯಾಶ್ನಲ್ಲಿ ಏನು ವೇರಿಯನ್ಸ್ ಕಾಣ್ತಾ ಇದೆಯಲ್ಲ ಅದಕ್ಕೆ ಏನೆಲ್ಲ ಕಾರಣ ಅಂತ. ಈ ಕ್ಯಾಶ್ ಅಂತಂದರೆ ಏನು ಅಂದರೆ, ಇಲ್ಲಿ ಕ್ಯಾಶ್ ಅಂತಂದರೆ ಕ್ಯಾಶ್ ಒಂದೇ ಅಲ್ಲ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಂತ. ಇಲ್ಲಿ ಬ್ಯಾಂಕ್ ಡೆಪಾಸಿಟ್ ಬರುತ್ತೆ, ನಿಯರ್ ಕ್ಯಾಶ್ ಬರುತ್ತೆ. ಅಂದರೆ ಯಾವುದನ್ನು ಇಮಿಡಿಯೇಟಾಗಿ ಕ್ಯಾಶ್ಗೆ ಕನ್ವರ್ಟ್ ಮಾಡ್ಬೋದು, ಎಲ್ಲದೂ ಸೇರಿಕೊಳ್ತು. ಸೊ ಹೀಗೆ ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ಗೂ ಕ್ಲೋಸಿಂಗ್ ಬ್ಯಾಲೆನ್ಸ್ಗೂ ಏನು ವ್ಯತ್ಯಾಸ ಬರ್ತಿದೆ, ಆ ವ್ಯತ್ಯಾಸಕ್ಕೆ ಏನೆಲ್ಲ ಕಾರಣ ಅಂತ ಹುಡ್ಕೋದು ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಕೆಲಸ. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ನಿಮಗೆ ಆ ವರ್ಷದ ಕ್ಯಾಶ್, ಆ ವರ್ಷದಲ್ಲಿ ನಿಮಗೆ ಕ್ಯಾಶ್ ಎಲ್ಲೆಲ್ಲಿಂದ ಬಂದಿದೆ ಮತ್ತು ಕ್ಯಾಶ್ ಎಲ್ಲೆಲ್ಲಿಗೆ ಹೋಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಈಗ ನಾವು ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವಾಗ 3 ರೀತಿಯ ಆ್ಯಕ್ಟಿವಿಟೀಸ್ಗಳನ್ನ ಐಡೆಂಟಿಫೈ ಮಾಡ್ತೀವಿ. ಅಂದರೆ ಇಲ್ಲಿ ಕ್ಯಾಶ್ ಇನ್ಫ್ಲೋಸ್ ಇಟ್ಕೊಳ್ಳಿ, ಇಲ್ಲಿ ಕ್ಯಾಶ್ ಔಟ್ಫ್ಲೋ ಇಟ್ಕೊಳ್ಳಿ, ಇಲ್ಲಿ ಕ್ಯಾಶ್ ಬರೋದು, ಇದೆಲ್ಲ ಕ್ಯಾಶ್ ಹೋಗೋದು. ಯಾವುದರಿಂದ ಎಲ್ಲ ಕ್ಯಾಶ್ ಬರ್ಬೋದು ಮತ್ತು ಯಾವುದರಿಂದ ಎಲ್ಲ ಕ್ಯಾಶ್ ಹೋಗ್ಬೋದು ಅಂತ ನೋಡಿದಾಗ, ಮೊದಲನೇದಾಗಿ ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ನಿಮಗೆ ಕ್ಯಾಶ್ ಬರುತ್ತೆ ಮತ್ತು ಹೋಗುತ್ತೆ. ಎರಡನೇದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮತ್ತು ಮೂರನೇದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಆಪರೇಷನ್ ಅಂತಂದರೆ ಏನು? ಬಿಸ್ನೆಸ್ ಆಪರೇಷನ್ ಅಂತ ಕರಿತೀವಿ. ಅಂದರೆ ನಿಮ್ಮ ಬಿಸ್ನೆಸ್ಗೆ ಯಾವ ಆಪರೇಷನಿಂದಾಗಿ ರೆವಿನ್ಯೂ ಜನ್ರೇಟ್ ಆಗುತ್ತೋ, ದಟ್ ರೆವಿನ್ಯೂ ಜನ್ರೇಟಿಂಗ್ ಆಪರೇಷನ್, ಅದನ್ನು ನಿಮಗೆ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಈ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಯಾವಾಗ ನಿಮಗೆ ಕ್ಯಾಶ್ ಬರುತ್ತೆ, ಯಾವಾಗ ಬರುತ್ತೆ ಅಂದರೆ ನೀವೇನಾದರೂ ಗೂಡ್ಸನ್ನ ಸೇಲ್ ಮಾಡಿದ್ರೆ, ಸಪೋಸ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿದ್ದು ನೀವೇನಾದರೂ ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಸೇಲ್ ಮಾಡಿದ್ರೆ ಆಗ ನಿಮಗೆ ಸೇಲ್ಸ್ ರೆವಿನ್ಯೂ ಬರುತ್ತೆ, ಕ್ಯಾಶ್ ಬರುತ್ತೆ. ಅಥವಾ ನೀವೇನಾದರೂ ಸರ್ವೀಸಿಂದ ಕಸ್ಟಮರ್ಸಿಗೆ ಸರ್ವೀಸ್ ಪ್ರೊವೈಡ್ ಮಾಡಿದಾಗ ನಿಮಗೆ ಕ್ಯಾಶ್ ಬರುತ್ತೆ. ಅಥವಾ ನೀವೇನಾದರೂ ಕಮಿಷನ್ ಬೇಸ್ಡ್ ಬಿಸ್ನೆಸ್ನಲ್ಲಿದ್ದರೆ ನಿಮಗೆ ಆ ಕಮಿಷನ್ ಏನು ರಿಸೀವ್ ಮಾಡ್ಕೊಳ್ತೀರಾ ಅದು ನಿಮಗೆ ಮೈನ್ ಆಪರೇಷನಿಂದ ಬರುವಂಥದ್ದು. ನೀವು ಯಾವ ನೇಚರ್ ಆಫ್ ಬಿಸ್ನೆಸ್ಸಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಬರುವಂತಹ ಕ್ಯಾಶ್ ಇನ್ಫ್ಲೋ ಏನು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇನ್ನು ಕ್ಯಾಶ್ ಹೋಗೋದು ಯಾವುದಕ್ಕೆಲ್ಲ, ಸೊ ಕ್ಯಾಶ್ ಔಟ್ಫ್ಲೋ, ಕ್ಯಾಶ್ ಏನಕ್ಕೆಲ್ಲ ಹೋಗುತ್ತೆ, ಒಂದು ಪೇಮೆಂಟ್ ಆಫ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ನೀವು ಎಂಪ್ಲಾಯಿ ಕೊಡುವಂಥ ವೇಜ್, ಸ್ಯಾಲ್ರಿ, ಅದಕ್ಕೆಲ್ಲ ಕ್ಯಾಶ್ ಹೋಗುತ್ತೆ. ಸೊ ಎಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗಳಿಗೆ ಕೂಡ ಕ್ಯಾಶ್ ಹೋಗುತ್ತೆ ನಿಮಗೆ. ಸೊ ನಿಮಗೆ ಪರ್ಚೇಸ್ ಆಫ್ ಇನ್ವೆಂಟ್ರಿ ಅಂದರೆ ನೀವು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು, ಅದಕ್ಕೆ ಕ್ಯಾಶ್ ಹೋಗುತ್ತೆ. ನಿಮಗೆ ಸೋ ಮೆನಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಎನಿ ಅದರ್ ಓವರ್ ಹೆಡ್ ಆಗಿರ್ಬೋದು, ಎಲ್ಲ ಎಕ್ಸ್ಪೆನ್ಸಸ್ಗಳಿಗೆ ಡೈರೆಕ್ಟಾಗಿ ಯಾವ ಎಲ್ಲ ಎಕ್ಸ್ಪೆಂಡಿಚರ್ ನಿಮ್ಮ ಬಿಸ್ನೆಸ್ ಆಪರೇಷನ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೋ ಅದೆಲ್ಲ ಆಪರೇಷನ್ಗೆ ಹೋಗುವಂಥ ಎಕ್ಸ್ಪೆನ್ಸಸ್ ಕೂಡ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಅದಕ್ಕೆ ಹೋಗುವಂಥ ಕ್ಯಾಶ್ ಔಟ್ಫ್ಲೋ. ಇನ್ನು ನೀವು ಇದನ್ನು ಬಿಟ್ಟಾಗೆ ಎರಡನೇದಾಗಿ ಇನ್ನೊಂದು ಹೇಳಬೇಕಿಲ್ಲ, ನಿಮಗೆ ಇವನ್ನು ಪೇಮೆಂಟ್ ಆಫ್ ಟ್ಯಾಕ್ಸಸ್ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್. ನಿಮಗೆ ಮತ್ತೆ ಈ ಟ್ಯಾಕ್ಸ್ ಪಾರ್ಟ್ ನಿಮಗೆ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಬರುತ್ತೆ, ಅದು ಏನಂತ ನಾನು ಮತ್ತೆ ಹೇಳ್ತೀನಿ. ಇಲ್ಲಿ ನಿಮಗೆ ಆಪರೇಟಿಂಗ್ ಪ್ರಾಫಿಟ್ ಮೇಲೆ ಹಾಕುವಂತಹ ಟ್ಯಾಕ್ಸ್ ಏನಿದೆಯಲ್ಲ ದಟ್ ಈಸ್ ಆ್ಯಕ್ಚುಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿ ತಗೊಳ್ತೀವಿ ಅದನ್ನು. ಎರಡನೇದಾಗಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತಂದರೆ ಏನು? ಈಗ ನೀವೊಂದು ಬಿಸ್ನೆಸ್ ನಡೆಸ್ತಾ ಇದ್ದಾರೆ, ನಿಮ್ಮ ಬಿಸ್ನೆಸ್ಸು ಬೇರೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಎಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು? ಒಂದು ನೀವು ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಯು ಕುಡ್ ಹ್ಯಾವ್ ಪರ್ಚೇಸ್ ಸಮ್ ಅಸೆಟ್ಸ್, ಯು ವುಡ್ ಹ್ಯಾವ್ ಪರ್ಚೇಸ್ ಸಮ್ ಫಿಕ್ಸ್ಡ್ ಅಸೆಟ್ಸ್, ಪ್ಲಾಂಟ್ ಆ್ಯಂಡ್ ಮಷಿನರಿ ಆಗಿರ್ಬೋದು, ಎಕ್ವಿಪ್ಮೆಂಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಬಿಲ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು. ಹೀಗೆ ನೀವು
ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡಿದಾಗ ದಟ್ ಇಸ್ ಅ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಥವಾ ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ನೀವು ಎಲ್ಲಾದರೂ ಬಾಂಡ್ ಮೇಲೆ ಅಥವಾ ನೀವೇನಾದರೂ ಬೇರೆ ಕಂಪನಿಯ ಶೇರ್ಸ್ ಮೇಲೆ ಸೊ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದೆಲ್ಲದು ನಿಮಗೆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಆಗ ನಿಮಗೆ ಕ್ಯಾಶ್ ಹೋಗುತ್ತೆ. ಒಂದು ನೀವು ಅಸೆಟ್ನ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಹೋಗುತ್ತೆ, ಅಥವಾ ನೀವೆಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ಕ್ಯಾಶ್ ಹೋಗುತ್ತೆ. ಅದೇ ನೀವು ಅಸೆಟ್ನ ಸೇಲ್ ಮಾಡಿದ್ರೆ ಕ್ಯಾಶ್ ಬರುತ್ತೆ ನಿಮಗೆ. ಹಾಗೆಯೇ ನೀವು ನಿಮ್ಮ ಹತ್ರ ಇರೋ ಆಲ್ರೆಡಿ ಇರೋ ಇನ್ವೆಸ್ಟ್ಮೆಂಟ್ನ ನೀವು ಡಿಸ್ಪೋಸ್ ಮಾಡೋದು, ಆಲ್ರೆಡಿ ಇರೋ ಇನ್ವೆಸ್ಟ್ಮೆಂಟ್ನ ನೀವು ಮಾರಿದರೆ ಆಗ ನಿಮಗೆ ಕ್ಯಾಶ್ ಬರುತ್ತೆ. ನೀವು ಇನ್ವೆಸ್ಟ್ ಮಾಡಿರ್ತೀರಲ್ಲ ಅಲ್ಲಿಂದ ನಿಮಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸಪೋಸ್ ಯು ಹ್ಯಾವ್ ಇನ್ವೆಸ್ಟೆಡ್ ಇನ್ ಎ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ, ಬಾಂಡಿಂದ ಬರೋ ಇಂಟ್ರೆಸ್ಟ್ ಏನಿದೆ ಅದು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಆಗುತ್ತೆ. ಅದು ನೀವು ಬೇರೆ ಕಂಪನಿಯ ಶೇರ್ಸ್ ನಿಮ್ಮ ಹತ್ರ ಇದೆ, ಆ ಕಂಪನಿ ನಿಮಗೆ ಡಿವಿಡೆಂಡ್ ಕೊಡ್ತಾ ಇದೆ, ಅದು ನಿಮಗೆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿಯಿಂದ ಬರುವಂಥ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಇನ್ನು ಮೂರನೇದಕ್ಕೆ ಹೋದರೆ ನಾವು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ. ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಜನ್ರೇಟಿಂಗ್ ಕ್ಯಾಪಿಟಲ್. ಅಂದರೆ ನೀವೇನಾದರೂ ಶೇರ್ಸನ್ನ ಇಶ್ಯೂ ಮಾಡಿದ್ರೆ ಆಗ ನಿಮಗೆ ಹಣ ಬರುತ್ತೆ. ಸೊ ನೀವು ಶೇರ್ಸನ್ನ ಇಶ್ಯೂ ಮಾಡಿದಾಗ ಇನ್ವೆಸ್ಟರ್ಸು ನಿಮ್ಮಿಂದ ಶೇರ್ಸನ್ನು ಹಣ ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಶೇರ್ ಅಪ್ಲಿಕೇಶನ್ ಮನಿ. ಸೊ ನಿಮ್ಗೆ ಹಣ ಬರುತ್ತೆ. ಅಥವಾ ನೀವು ಬಾಂಡ್ ಮೇಲೆ ಅಥವಾ ಡಿಬೆಂಚರ್ಸ್ನ ಇದೇನಾದರೂ ಇಶ್ಯೂ ಮಾಡಿದ್ರೆ, ನೀವು ಇಶ್ಯೂ ಮಾಡಿದ್ರೆ, ಸೊ ನೀವು ಇಶ್ಯೂ ಮಾಡಿದಾಗ ನಿಮಗೆ ಹಣ ಬರುತ್ತೆ. ನೀವು ಬ್ಯಾಂಕಿಂದ ಸಾಲ ತಂದರೆ ಪ್ರೊಕ್ಯೂರ್ಮೆಂಟ್ ಆಫ್ ಲೋನ್, ಆಗ ನಿಮಗೆ ಹಣ ಬರುತ್ತೆ, ಅಂದರೆ ಕ್ಯಾಶ್ ಬರುತ್ತೆ ನಿಮಗೆ. ಸೊ ಇದೆಲ್ಲ ಕ್ಯಾಶ್ ಬರೋದು ನಿಮಗೆ. ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸಿಂದ ಕ್ಯಾಶ್ ಹೋಗೋದು ಯಾವುದಪ್ಪ ಅಂದರೆ, ಸಪೋಸ್ ನೀವೀಗ ರಿಡಮ್ಷನ್ ಮಾಡಿದ್ರೆ ಯಾವುದಾದ್ರೂ ಕ್ಯಾಪಿಟಲ್ನ, ಪ್ರಿಫರೆನ್ಸ್ ಶೇರ್ಸನ್ನು ರಿಡಮ್ಷನ್ ಮಾಡೋದು. ರಿಡಮ್ಷನ್ ಅಂದರೆ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ನ ಅದು ಮೆಚೂರ್ ಆದ ನಂತರ ಅದನ್ನ ವಾಪಸ್ ಕೊಡೋದು. ಸೊ ಹಾಗೇನಾದರೂ ಕೊಟ್ಟರೆ ನಿಮ್ಮಿಂದ ಕ್ಯಾಶ್ ಹೋಗುತ್ತೆ. ಇದು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಆಗಿರ್ಬೋದು, ರಿಡಮ್ಷನ್ ಆಫ್ ಡಿಬೆಂಚರ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಶೇರ್ ಹೋಲ್ಡರ್ಸಿಗೆ ನೀವೇನಾದರೂ ಡಿವಿಡೆಂಡ್ ಕೊಟ್ಟರೆ, ಅಥವಾ ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿರೋ ಬಾಂಡ್ ಹೋಲ್ಡರ್ಸ್ಗೆ ಅಥವಾ ಡಿಬೆಂಚರ್ ಹೋಲ್ಡರ್ಸ್ಗೆ ನೀವು ಇಂಟ್ರೆಸ್ಟ್ ಕೊಟ್ಟರೆ ಆಗ ಕೂಡ ಕ್ಯಾಶ್ ನಿಮ್ಮಿಂದ ಹೋಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಈ ಕ್ಯಾಶ್ ಫ್ಲೋ ಏನಿದೆಯಲ್ಲ, ಕ್ಯಾಶ್ ಇನ್ಫ್ಲೋ ಆಗಿರ್ಬೋದು ಅಥವಾ ಔಟ್ಫ್ಲೋ ಆಗಿರ್ಬೋದು, ಇದು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ಗಾಗಿದೆಯಾ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ಗಾಗಿ ಅಥವಾ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ಗಾಗಿದೆಯಾ ಅಂತ ಹೇಳಿ ಸಪ್ರೇಟಾಗಿ ನೀವು ಅದನ್ನು ಬರೀಬೇಕಾಗುತ್ತೆ. ಇಲ್ಲಿ ನಿಮಗೆ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಾಗ ಏನೆಲ್ಲ ಇರುತ್ತೆ ಅಂತ. ಇಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಐಟಮ್ಸ್ ಅಂತ ಏನಿದೆಯಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಐಟಮ್ಸ್ ಅಂದರೆ ನಾನ್ ಅಕರಿಂಗ್ ಐಟಮ್ಸ್. ಅಂದರೆ ಇದು ರೆಗ್ಯುಲರಾಗಿ ಆಗ್ತಾ ಇರೋದಿಲ್ಲ. ಇದು ಅಕೇಜ್ನಲಿ ಆಗುವಂಥದ್ದು. ಅರ್ಥಕ್ವೇಕ್, ಫ್ಲಡ್ ಈ ಥರ ಆಗಿ ಏನಾದರೂ ಲಾಸ್ ಆದರೆ ಅದರಲ್ಲಿ ಕ್ಯಾಶ್ ಇನ್ವಾಲ್ವ್ಮೆಂಟ್ ಇದ್ದರೆ, ಅಂದರೆ ಕ್ಯಾಶ್ ರಿಲೇಟೆಡ್ ಆಗಿದ್ದರೆ ಅದು, ಸೊ ಆಗ ಅದನ್ನೇನು ಮಾಡಬೇಕು ಅಂತ. ಸೊ ನಿಮಗಿಲ್ಲಿ ಎರಡು ಸಾಧ್ಯತೆ ಇದೆ. ಒಂದು, ನಿಮಗೆ ಕ್ಯಾಶ್ ರಿಲೇಟೆಡ್ ಲಾಸ್ ಆಗಿರ್ಬೋದು ಅಥವಾ ಕ್ಯಾಶ್ ರಿಲೇಟೆಡ್ ಇನ್ಕಮ್ ಬಂದಿರ್ಬೋದು, ದಟ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ. ಹೇಗೆ? ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ಪೆನಾಲ್ಟಿ ಕಟ್ ಆಗಿರ್ಬೋದು. ಸೊ ಅದೊಂದು ಲೀಗಲ್ ಚಾರ್ಜ್ ನಿಮ್ಮ ಬ್ಯಾಂಕಿಂದ ಕಟ್ ಆಗಿರ್ಬೋದು. ಸೊ ಆ ಪೆನಾಲ್ಟಿ ಅಮೌಂಟ್ ಏನಿದೆಯಲ್ಲ, ಸೊ ಅದು ರೆಗ್ಯುಲರ್ ನಿಮಗೆ ಪೆನಾಲ್ಟಿ ನಿಮಗೆ ರೆಗ್ಯುಲರಾಗಿ ಬೀಳ್ತಾ ಇರೋದಿಲ್ಲ, ಒನ್ಸ್ ಇನ್ ಎ ವೈಲ್ ಅಕೇಜ್ನಲಿ ಬೀಳ್ತಾ ಇರೋದ್ರಿಂದ ಸೊ ಅದು ನಿಮಗೆ ಎಕ್ಸ್ಟ್ರಾಆರ್ಡಿನರಿ ಲಾಸ್ ಆಗುತ್ತೆ. ಅಥವಾ ನಿಮಗೆ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ಕಾಂಪನ್ಸೇಷನ್ ಬರ್ಬೋದು, ಅದು ಎಕ್ಸ್ಟ್ರಾಆರ್ಡಿನರಿ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಸೊ ಈ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ನ ನೀವು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ಕೆಳಗೆ ಸಪ್ರೇಟಾಗಿ ತೋರಿಸ್ಬೇಕಾಗತ್ತೆ ಇದನ್ನು. ನೆಕ್ಸ್ಟು ಎರಡನೇದಾಗಿ ನಿಮಗೆ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್. ಸೊ ಇದೇ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಏನಿದೆಯಲ್ಲ, ಇಲ್ಲಿ ಇದು ನಿಮಗೆ ಸಪೋಸ್ ನೀವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿದ್ದರೆ, ನಿಮ್ದು ಏನಾದರೂ ಅಂದರೆ ನಿಮ್ಮದು ನೇಚರ್ ಆಫ್ ಬಿಸ್ನೆಸ್ಸೇ ಹೇಗಿದೆಯಪ್ಪ ಅಂತಂದರೆ, ಸೊ ಬೇರೆಯವರಿಗೆ ನೀವು ಸಾಲ ಕೊಡೋದಾಗ, ಸಪೋಸ್ ಇವರ ಬ್ಯಾಂಕಿಂಗ್ ಇಂಡಸ್ಟ್ರಿ ಆಗಿದ್ದರೆ ಅಥವಾ ನೀವೊಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿದ್ದರೆ, ಆಗ ನಿಮಗೇನು ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತಲ್ಲ, ದಟ್ ಈಸ್ ಎನ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಫಾರ್ ಯು. ಯಾಕೆಂದರೆ ನಿಮ್ಮ ಮೈನ್ ಬಿಸ್ನೆಸ್ ಆಪರೇಷನ್ನೇ ಏನಿದೆ ಇಲ್ಲಿ ಅಂತಂದರೆ, ನೀವು ಬೇರೆಯವ್ರಿಗೆ ಸಾಲ ಕೊಡ್ತೀರಾ ಅಥವಾ ನೀವು ಯಾವುದೋ ಒಂದು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್. ಸೊ ಇಲ್ಲಿ ಏನು ಮಾಡ್ತೀರಾ ನೀವು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ, ನಿಮ್ಮದು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿದ್ದರೆ ಅದರಿಂದ ಬರುವಂಥ ಇಂಟ್ರೆಸ್ಟ್ ಏನಿದೆಯಲ್ಲ, ಅದು ನಿಮಗೆ ಆಪರೇಟಿಂಗ್ ಇನ್ಕಮ್ ಆಗಿರುತ್ತೆ. ಸೊ ಹಾಗೆಯೇ ನಿಮಗೆ ಡಿವಿಡೆಂಡ್ ಕೂಡ ಅಷ್ಟೇ. ಸೊ ನೀವೇನಾದರೂ ಇಫ್ ಯು ಆರ್ ಇನ್ ಎ ಸ್ಪೆಕ್ಯುಲೇಷನ್ ಅಥವಾ ಸೊ ನೀವು ಶೇರ್ಸನ್ನು ಹೋಲ್ಡ್ ಮಾಡೋರಾಗಿರ್ಬೋದು, ಶೇರ್ಸನ್ನು ನೀವು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಶೇರ್ಸಲ್ಲಿ ಇನ್ವಾಲ್ವ್ ಆಗಿದ್ದರೆ ನೀವು, ಸಪೋಸ್ ಆಗ ನಿಮಗೆ ಯಾವ್ದಾದ್ರು ಡಿವಿಡೆಂಡ್ ಬಂದರೆ, ನಿಮ್ಮ ಮೈನ್ ಕೋರ್ಸ್ ಆಫ್ ಬಿಸ್ನೆಸ್ಸೇ ಫಿನಾನ್ಷಿಯಲ್ ಬಿಸ್ನೆಸ್ ಆಗಿದ್ದರೆ ಆಗ ನಿಮಗೆ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ. ಅದರ್ವೈಸ್ ಅದಿಲ್ಲ ಅಂತಂದರೆ ಮತ್ತೆಲ್ಲ ಕೇಸ್ನಲ್ಲೂ ಕೂಡ ನಿಮಗೆ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್ ಇದೆಯಲ್ಲ, ಅದು
ಅದೇನದು ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್, ನಿಮಗೆ ಬರುವಂತಹ ಇಂಟ್ರೆಸ್ಟ್ ಮತ್ತು ನಿಮಗೆ ಬರುವಂಥ ಡಿವಿಡೆಂಡ್, ಕ್ಯಾಶ್ ರೆಸಿಪ್ಟ್, ಅದು ನಿಮಗೆ ಯಾವಾಗ ಬರುತ್ತೆ? ನಿಮಗೆ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್ ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ, ಆಗ ಇದು ನಿಮಗೆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಆಗುತ್ತೆ. ಹಾಗೆಯೇ ಸಪೋಸ್ ನೀವು ಕೊಡುವಂಥ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್, ಸೊ ಯಾವಾಗ ನೀವು ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಕೊಡ್ತೀರಾ? ನಿಮ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದರೆ, ಸೊ ಆಗ ಅದು ನಿಮಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟಿಗೆ ಬರುತ್ತೆ. ಹಾಗಾಗಿ ಸೊ ಇದು ನಿಮ್ಮದು ನೇಚರ್ ಆಫ್ ಬಿಸ್ನೆಸ್ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಟ್ಯಾಕ್ಸಸ್ ಆನ್ ಇನ್ಕಮ್ ಆ್ಯಂಡ್ ಗೇನ್ಸ್ ಅಂತ ಇದೆ. ಇಲ್ಲಿ ನಿಮಗೆ ಆಪರೇಟಿಂಗ್ ಪ್ರಾಫಿಟ್ ಮೇಲೆ ಹಾಕುವಂಥ ಟ್ಯಾಕ್ಸ್ ಏನಿದೆಯಲ್ಲ, ಅದು ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲೇ ಬರುತ್ತೆ. ಅದನ್ನು ಆಪರೇಟಿಂಗ್ ಪ್ರಾಫಿಟ್ಟಿಂದಲೇ ನೀವು ಡಿಡಕ್ಟ್ ಮಾಡಿ ತಗೊಳ್ಬೇಕಾಗತ್ತೆ. ಸಪೋಸ್ ನೀವೀಗ ಡಿವಿಡೆಂಡ್ ಟ್ಯಾಕ್ಸ್ ಏನಾದರೂ ಇದೆ, ಅಲ್ಲಿ ನೀವು ಡಿವಿಡೆಂಡ್ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಕಟ್ಟಬೇಕಾಗಿರೋ ಟ್ಯಾಕ್ಸ್ ಏನಿದೆಯಲ್ಲ, ಸೊ ಅದು ನಿಮಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಿಗೆ ಬರುತ್ತೆ. ಸೊ ನೀವು ಕೊಡಬೇಕಾಗಿರೋ ಡಿವಿಡೆಂಡಿಗೆ ಕಟ್ಟುವಂಥ ಟ್ಯಾಕ್ಸ್ ಇದೆಯಲ್ಲ, ಅದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ಗೆ ಬರುತ್ತೆ. ಇದು ನಿಮ್ಮ ಕೈಯಲ್ಲಿ ಟ್ಯಾಕ್ಸ್ ಆಗುತ್ತೆ. ಸೊ ಡಿವಿಡೆಂಡ್ ಟ್ಯಾಕ್ಸ್ ಇಸ್ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಒನ್ ಹೂ ಇಸ್ ಡಿಸ್ಟ್ರಿಬ್ಯೂಟಿಂಗ್ ದ ಡಿವಿಡೆಂಡ್, ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಒನ್ ಹೂ ಈಸ್ ರಿಸೀವಿಂಗ್ ದ ಡಿವಿಡೆಂಡ್. ಓಕೆ, ಎನಿವೇಸ್ ಇಲ್ಲಿ ನಿಮಗೆ ಅದು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಇನ್ನು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆಯಲ್ಲ, ಅದು ಯಾವಾಗ ನಿಮ್ಮ ಕ್ಯಾಪಿಟಲ್ ಗೇನ್ ಬರೋದು? ನಿಮ್ಮ ಹತ್ರ ಇರೋ ಅಸೆಟ್ನ ಮಾರಿದಾಗ, ಅಂದರೆ ನಿಮ್ಮ ಹತ್ರ ಇರೋ ಇನ್ವೆಸ್ಟ್ಮೆಂಟ್ನ ಅಥವಾ ಲಾಂಗ್ ಟರ್ಮ್ ಅಸೆಟ್ನ ಆರ್ ಶಾರ್ಟ್ ಟರ್ಮ್, ಸೊ ನಿಮ್ಮ ಹತ್ರ ಇರೋ ಇನ್ವೆಸ್ಟ್ಮೆಂಟ್ನ ಅಥವಾ ಯಾವುದೊಂದು ಅಸೆಟ್ನ ನೀವು ಮಾರ್ತಿರಲ್ಲ, ಆಗ ನಿಮ್ಗೆ ಏನಾದರೂ ಗೇನ್ ಆದರೆ ಅದು ಕ್ಯಾಪಿಟಲ್ ಗೇನ್. ಆ ಕ್ಯಾಪಿಟಲ್ ಗೇನ್ ಮೇಲೆ ಬರೋ ಟ್ಯಾಕ್ಸ್ ಏನು, ಅದು ಎಲ್ಲಿಂದ, ಅದು ಯಾವುದಕ್ಕೆ ಸಂಬಂಧಪಟ್ಟಿರೋ ಟ್ಯಾಕ್ಸ್? ಅದು ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಿರೋ ಟ್ಯಾಕ್ಸ್. ಸೊ ಹೀಗೆ ಟ್ಯಾಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ, ಈಗ ನಾನು ಹೇಳಿರೋ ಹಾಗೆ ಆಪರೇಟಿಂಗ್, ಫಿನಾನ್ಷಿಯಲ್ ಮತ್ತು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ ಕೆಲವೊಮ್ಮೆ ಅಲ್ಲಿ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಇರುತ್ತೆ, ಬಟ್ ಇಟ್ಸ್ ನಾಟ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್. ಆ್ಯಕ್ಚುಲಿ ಅದು ಕ್ಯಾಶಿಂದ ಆಗಿರೋದಿಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ಅಸೆಟ್ನ ಪರ್ಚೇಸ್ ಮಾಡ್ತೀರಾ, ಬಟ್ ಆ ಅಸೆಟ್ಗೆ ನೀವು ಕ್ಯಾಶ್ ಕೊಡೋದಿಲ್ಲ, ಶೇರ್ಸ್ ಕೊಟ್ಟು ತಗೊಳ್ತೀರಾ ಅಸೆಟ್ನ. ಹಾಗಿದ್ದಾಗ ಅದು ನಿಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಬರೋದಿಲ್ಲ. ಓನ್ಲಿ ಕ್ಯಾಶ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಮಾತ್ರ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ ಕನ್ಸಿಡರ್ ಮಾಡಬೇಕಾಗತ್ತೆ. ಈಗ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ, ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರೆಡಿ ಮಾಡಬೇಕಂದ್ರೆ ಇಟ್ಸ್ ಕ್ವೈಟ್ ಸಿಂಪಲ್. ಓಕೆ, ನೀವು ಕಂಪ್ಲೀಟಾಗಿ ಏನು ಮಾಡಬೇಕಾಗಿರೋ ಕೆಲಸ ಅಂದರೆ ಇಷ್ಟೇ. ಅಂದರೆ ನೀವು ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಯಾವೆಲ್ಲ ಕ್ಯಾಶ್ ಇನ್ಫ್ಲೋಸ್ ಮತ್ತು ಔಟ್ಫ್ಲೋನ ತರಬೇಕಾಗತ್ತೆ ಇಲ್ಲಿಗೆ. ಒಂದು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಕ್ಯಾಶ್ ಫ್ಲೋ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಕ್ಯಾಶ್ ಫ್ಲೋ, ಕೊನೆಯದು ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಕ್ಯಾಶ್ ಫ್ಲೋ. ಸೊ ನಿಮಗೆ ಮಾಡಲಿಕ್ಕಿರೋದು ಇಷ್ಟೇ ಕೆಲಸ. ಸೊ ಈ ಮೂರು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಿರೋ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋದ ನೆಟ್ ಅಮೌಂಟನ್ನು ನೀವು ಸಪ್ರೇಟಾಗಿ ಬರ್ಕೊಳ್ತೀರಾ. ಕೊನೆಗೆ ಅದಿಷ್ಟನ್ನು ಆ್ಯಡ್ ಮಾಡಿ ಆಗ ಅದೇನಾಗುತ್ತೆ, ಅದು ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್. ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರನ್ನು ಆ್ಯಡ್ ಮಾಡಿದಾಗ ನಿಮಗೆ ಆ ವರ್ಷಕ್ಕೆ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಬರುತ್ತೆ. ಅಂದರೆ ಈಗ ಸೇಫ್ ಮೆಜಾರಿಟಿ ಕೇಸಲ್ಲಿ ನಿಮ್ಗೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಂದರೆ ಕ್ಯಾಶ್ ಮತ್ತು ಬ್ಯಾಂಕ್ ಆಗಿರುತ್ತೆ. ಓಕೆ, ಈಗ ನಿಮಗೆ ವರ್ಷದ ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ನೋಡಿದಾಗ ಅದರಲ್ಲಾಗಿರೋ ವೇರಿಯನ್ಸ್ ಏನಿದೆಯಲ್ಲ, ಅದು ಇನ್ಕ್ರೀಸು ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು. ಕ್ಯಾಶ್ ಇನ್ಕ್ರೀಸ್ ಆಗಿದ್ದರೆ ಅದು ಯಾವುದರಿಂದ ಆಗಿದೆ? ಕ್ಯಾಶ್ ಇನ್ಕ್ರೀಸ್ ಆಗಿದ್ದರೆ ಅಥವಾ ಡಿಕ್ರೀಸ್ ಆಗಿದ್ದರೆ ಅದಾಗಿರೋದು ಈ ಆ್ಯಕ್ಟಿವಿಟೀಸ್ಗಳಿಂದ, ಈ ಮೂರು ಆ್ಯಕ್ಟಿವಿಟೀಸ್ಗಳಿಂದ. ಇಲ್ಲಿ ನೋಡಿ, ಈಗ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ನಿಮಗೆ ಏನು ಆನ್ಸರ್ ಬರುತ್ತೋ ಈ ಮೂರರಿಂದನೂ ಸಪ್ರೇಟಾಗಿ ಅದನ್ನು ಬರ್ಕೊಂಡು ಟೋಟಲ್ ಮಾಡ್ಕೊಳ್ತೀರಾ. ಈಗ ನೋಡಿ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೆಟ್ ಇನ್ಕ್ರೀಸ್ ಬಂದಿದೆ ಅಂತ ಇಟ್ಕೊಳ್ಳಿ. ಇಷ್ಟು ಕ್ಯಾಶು ಇನ್ಕ್ರೀಸ್ ಆಗಿದೆ ವರ್ಷದ ಮೊದಲಿಗೂ ಮತ್ತು ಕೊನೆಗೂ ನೋಡಿದಾಗ ಇಷ್ಟು ಕ್ಯಾಶ್ ನಿಮ್ಗೆ ಇನ್ಕ್ರೀಸ್ ಆಗಿದೆ. ಅದಕ್ಕೆ ನೀವು ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿದ್ರೆ, ಅಂದರೆ ಈ ವರ್ಷ ಇಷ್ಟು ಇನ್ಕ್ರೀಸ್ ಆಯಿತು, ಓಪನಿಂಗ್ ಬ್ಯಾಲೆನ್ಸ್ ಇಷ್ಟಿತ್ತು, ಆಗ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಇದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್. ಇದು ನೀವು ಬ್ಯಾಲೆನ್ಸ್ ಶೀಟಲ್ಲೇ ಕೊಟ್ಟಿರ್ತಾರೆ. ಓಪನಿಂಗ್ ಬ್ಯಾಲೆನ್ಸ್ ಕೂಡ ಬ್ಯಾಲೆನ್ಸ್ ಶೀಟಲ್ಲೇ ಕೊಟ್ಟಿರ್ತಾರೆ. ನಿಮಗೆ ನೆಟ್ ಇನ್ಕ್ರೀಸ್ ಮತ್ತು ನೆಟ್ ಡಿಕ್ರೀಸ್ ಅದು ಈ ವರ್ಷಕ್ಕಾಗಿರೋ ಬದಲಾವಣೆ. ಈ ವರ್ಷಕ್ಕಾಗಿರೋ ಬದಲಾವಣೆಗೆ ನೀವು ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿದ್ರೆ ಅದು ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಬೇಕು. ಡಿಕ್ರೀಸ್ ಆಗಿದ್ರೂ ಸಹ ನೀವು ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿದ್ರೆ ಅಷ್ಟು ಡಿಕ್ರೀಸ್ ಆಗಿಬಿಟ್ಟು ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ತೋರಿಸುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಆದರೂ ಸಹ ಇದನ್ನು ನೀವಿನ್ನೂ ಎಲಾಬ್ರೇಟ್ ಮಾಡ್ಕೊಳ್ಬೇಕು. ಇದರ ವಿಸ್ತೃತ ರೂಪ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಫಾರ್ಮ್ಯಾಟ್ ಇದೆಯಲ್ಲ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿನ ಫಾರ್ಮ್ಯಾಟ್ ಹೀಗೆ ಮಾಡ್ಕೊಳ್ಬೇಕು ನೀವು.
ಇದು ಇಲ್ಲಿಂದ ಶುರು ಆಗುತ್ತೆ. ಸೊ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿನ ಫಾರ್ಮ್ಯಾಟ್. ಓಕೆ, ಇಲ್ಲಿ ನಿಮಗೆ ನೋಡಿ, ನಾನು ಆಲ್ರೆಡಿ ಹೇಳಿರೋ ಐಟಮ್ಸೇ, ಬಟ್ ಹೇಗೆ ಬರ್ಕೊಳ್ಬೇಕು ನೀವು ಅಂತ. ಮೊದಲನೇದಾಗಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೆಡ್ಡಿಂಗ್ ಹಾಕಿ ನೀವು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂತ ಬರ್ಕೊಳ್ಬೇಕಾಗುತ್ತೆ. ಇಲ್ಲಿ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇದೆಯಲ್ಲ, ಇದು ಸೊ ದಿಸ್ ಈಸ್ ನೆಟ್ ಪ್ರಾಫಿಟ್ ಅಂದರೆ ಏನು? ನೆಟ್ ಪ್ರಾಫಿಟ್ ಅಂತಂದರೆ ಇಲ್ಲಿ ನೀವು ಏನು ಮಾಡ್ತೀರಾ ನೆಟ್ ಪ್ರಾಫಿಟ್ನಲ್ಲಿ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಮಧ್ಯೆ ಇರೋ ಡಿಫ್ರೆನ್ಸ್ ಏನಿದೆಯಲ್ಲ ಅದನ್ನು ತಗೊಳ್ತೀರಾ. ಇಲ್ಲಿ ಇನ್ನೂ ಟ್ಯಾಕ್ಸ್ ಅಡ್ಜಸ್ಟೆಡ್ ಆಗಿಲ್ಲ ಮತ್ತು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಕೂಡ ಅಡ್ಜಸ್ಟ್ ಆಗಿಲ್ಲ. ಸೊ ಅದನ್ನು ನಾವಿಲ್ಲಿ ತಗೊಳ್ತೀವಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಏನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ ನೋಡಿ, ಪ್ರತಿ ಪ್ರಾಬ್ಲಮಲ್ಲೂ ಕಾಮನ್ ಆಗಿ ಬರೋವಂಥದ್ದು ಡಿಪ್ರಿಸಿಯೇಷನ್. ಈ ಡಿಪ್ರಿಸಿಯೇಷನ್ ಅಡ್ಜಸ್ಟ್ ಮಾಡ್ತೀವಿ. ಇಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ಇಲ್ಲಿ ಏನು ನೆಟ್ ಪ್ರಾಫಿಟ್ ನಮಗೆ ಬಂದಿತ್ತಲ್ಲ, ನಾವೇನಿದನ್ನು P&L ಅಕೌಂಟ್ ರೆಡಿ ಮಾಡಿಕೊಂಡು ನೆಟ್ ಪ್ರಾಫಿಟ್ ತೆಗೆದಿದ್ವಿ ನೋಡಿ, ಇದು ಈ ನೆಟ್ ಪ್ರಾಫಿಟ್ ಇದೆಯಲ್ಲ, ಇದರಲ್ಲಿ ಓನ್ಲಿ ಕ್ಯಾಶ್ ಐಟಮ್ಸ್ ಮಾತ್ರ ಸೇರಿಕೊಂಡಿಲ್ಲ ಇದಕ್ಕೆ, ಅಥವಾ ಓನ್ಲಿ ಆಪರೇಟಿಂಗ್ ಐಟಮ್ಸ್ ಮಾತ್ರ ಸೇರಿಕೊಂಡಿಲ್ಲ ಇದರಲ್ಲಿ ಕ್ಯಾಶ್ ಐಟಮ್ಸು ಇದೆ, ನಾನ್ ಕ್ಯಾಶ್ ಐಟಮ್ಸು ಇದೆ, ಆಪರೇಟಿಂಗ್ ಐಟಮ್ಸು ಇದೆ, ನಾನ್ ಆಪರೇಟಿಂಗ್ ಐಟಮ್ಸು ಇದೆ. ನಾವೇನು ಮಾಡಬೇಕು ಅಂತಂದರೆ, ಈಗ ನಮಗೆ ಓನ್ಲಿ ಕ್ಯಾಶ್ ಐಟಮ್ಸ್ ಮಾತ್ರ ಡಿಡಕ್ಟ್ ಆಗಬೇಕಿತ್ತು, ಬಟ್ ನಾನ್ ಕ್ಯಾಶ್ ಐಟಮ್ಸ್ಗಳು ಡಿಡಕ್ಟ್ ಆಗಿದ್ದಾವೆ. ಬಟ್ ಅದನ್ನು ನೀವು ವಾಪಸ್ ಆ್ಯಡ್ ಬ್ಯಾಕ್ ಮಾಡಿಕೊಡ್ಬೇಕು. ಅದು ನೋಡಿ, ಈ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ಗೆ ನಾವೇನು ಮಾಡ್ತಿದ್ದೀವಿ, ಡಿಪ್ರಿಸಿಯೇಷನನ್ನು ಆ್ಯಡ್ ಬ್ಯಾಕ್ ಮಾಡ್ತಿದ್ದೀವಿ. ಸೊ ಯು ಆರ್ ಆ್ಯಡಿಂಗ್ ಇಟ್ ಬ್ಯಾಕ್. ಲಾಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಆ್ಯಡ್ ಬ್ಯಾಕ್ ಮಾಡ್ತಿದ್ದೀವಿ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ನ ವಿ ಆರ್ ಆ್ಯಡಿಂಗ್ ಬ್ಯಾಕ್. ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ವಿ ಆರ್ ಆ್ಯಡಿಂಗ್ ಬ್ಯಾಕ್. ಡಿವಿಡೆಂಡ್ ಇನ್ಕಮ್ ವಿ ಆರ್ ಡಿಡಕ್ಟಿಂಗ್. ಇಂಟ್ರೆಸ್ಟ್ ಇನ್ಕಮ್ ವಿ ಆರ್ ಡಿಡಕ್ಟಿಂಗ್. ಯಾಕೆ? ಸೊ ಈ ಎಲ್ಲ ಎಕ್ಸ್ಪೆನ್ಸಸ್ಗಳು ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದು ಆ್ಯಡ್ ಆಗಬಾರ್ದಿತ್ತು, ಬಟ್ ಆ್ಯಡ್ ಆಗಿದೆ. ಸಾರಿ ಇದು ಡಿಡಕ್ಟ್ ಆಗಬಾರ್ದಾಗಿತ್ತು, ಡಿಡಕ್ಟ್ ಆಗಿದೆ. ನಾವಿಲ್ಲಿ ಆ್ಯಡ್ ಬ್ಯಾಕ್ ಮಾಡ್ಕೊಳ್ತಿದ್ದೀವಿ. ಸೊ ಡಿವಿಡೆಂಡ್ ಇನ್ಕಮ್ ಮತ್ತು ಇಂಟ್ರೆಸ್ಟ್ ಇನ್ಕಮ್ ಇದೆಯಲ್ಲ, ಇದು P&L ಅಕೌಂಟಲ್ಲಿ ಈಗ ಆಲ್ರೆಡಿ ಇದು ನಮ್ಮ ಪ್ರಾಫಿಟಿಗೆ ಸೇರ್ಕೊಂಡ್ಬಿಟ್ಟಿದೆ ಇದೆರಡು. ಇದು ಕೂಡ ನಾನ್ ಆಪರೇಟಿಂಗ್. ಇಲ್ಲಿ ಡಿವಿಡೆಂಡ್ ಇನ್ಕಮ್ ಮತ್ತು ಇಂಟ್ರೆಸ್ಟ್ ಇನ್ಕಮ್ ಇದೆಲ್ಲ ನಾನ್ ಆಪರೇಟಿಂಗ್ ಆಗಿರೋದ್ರಿಂದ ಈಗ ಆಲ್ರೆಡಿ ನಮ್ಮ ಪ್ರಾಫಿಟಿಗೆ ಸೇರಿಕೊಂಡಿದೆ. ಈ ನಾನ್ ಆಪರೇಟಿಂಗ್ ನಮ್ಮ ಪ್ರಾಫಿಟಿಗೆ ಸೇರಿಸಿದ್ವಲ್ಲ, ಅದನ್ನ ಈಗ ತೆಗೆದುಬಿಡಿ. ಯಾಕಂದರೆ ನಮಗೆ ಬೇಕಾಗಿರೋದು ಓನ್ಲಿ ಆಪರೇಟಿಂಗ್ ಪ್ರಾಫಿಟ್. ನಾನ್ ಆಪರೇಟಿಂಗ್ ಇನ್ಕಮ್ ಏನಾದರೂ ಸೇರಿಕೊಂಡಿದ್ರೆ ಅದನ್ನು ತೆಗಿಬೇಕು. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ತೆಗೆದಿದ್ರೆ ಅದನ್ನು ಮತ್ತೆ ಸೇರಿಸಬೇಕು. ಓಕೆ, ಈಗ ನಮಗೇನು ಬರುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಬರುತ್ತೆ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಆದ ನಂತರ ಬರೋದು. ಸೊ ನಿಮ್ಗೆ ಇಲ್ಲಿ ಏನು ಕೆಲಸ ಅಂತಂದರೆ, ಇಲ್ಲಿ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಐಟಮ್ಸ್ ಕಡೆ ಒಮ್ಮೆ ಗಮನ ಹರಿಸ್ಬೇಕು ನೀವು. ಈ ವರ್ಕಿಂಗ್ ಕ್ಯಾಪಿಟಲ್ ಐಟಮ್ಸ್ ಕಡೆ ಗಮನ ಹರಿಸುವಾಗ ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಲೆಂಟ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಐಟಮ್ಮೇ. ಬಟ್ ಅದನ್ನು ಬಿಟ್ಟು, ಯಾಕಂದರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟಿನ ನಾವು ಅದರ ವೇರಿಯೇಷನ್ನ ನಾವು ಪತ್ತೆ ಹಚ್ಚಲಿಕ್ಕೋಸ್ಕರ ಇದು ಮಾಡ್ತಾ ಇರೋದ್ರಿಂದ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ನ ಬಿಟ್ಟು ಉಳಿದಿರುವಂತಹ ವರ್ಕಿಂಗ್ ಕ್ಯಾಪಿಟಲ್ ಐಟಮ್ಸ್ಗಳಲ್ಲಿ ಆಗಿರೋ ಬದಲಾವಣೆಯನ್ನು ನಾವು ನೋಡ್ತಾ ಹೋಗ್ಬೇಕು. ಇಲ್ಲಿ ರೆಕಾರ್ಡ್ ಮಾಡಬೇಕು ಅದನ್ನು. ಸೊ ಅದರಲ್ಲಿ ಇಲ್ಲಿ ನೀವು ಒಂದು ಮೆಥಡ್ ಫಾಲೋ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಇಫ್ ದೇರ್ ಈಸ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಕ್ಯಾಶ್ ಫ್ಲೋ. If there is decrease in current liability, there will be decrease in cash flow. If there is increase in current asset, there will be decrease in cash flow. If there is decrease in current asset, there will be increase in cash flow. ಇದು ಜಸ್ಟ್ ರಿವರ್ಸ್. ನಿಮ್ಮ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಹೇಗೆ ಮಾಡ್ತಿರಲ್ಲ, ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಶೆಡ್ಯೂಲ್ ಮಾಡುವಾಗ ಅಲ್ಲಿ ಇಫ್ ದೇರ್ ಇಸ್ ಇನ್ಕ್ರೀಸ್ ಇನ್ current asset, increase in cash flow, increase in working capital. Decrease in current asset, decrease in working capital. Increase in current liability, decrease in working capital. Decrease in current liability, increase in working capital. ಬಟ್ ಅದೇ ಇಲ್ಲಿ ರಿವರ್ಸ್ ಆಗುತ್ತೆ ಅಷ್ಟೇ, ಇಲ್ಲಿ ಉಲ್ಟಾ ಆಗುತ್ತೆ. ಇಲ್ಲಿ ನಮಗೆ ಕರೆಂಟ್ ಅಸೆಟ್ ಏನಾದರೂ ಇನ್ಕ್ರೀಸ್ ಆದರೆ ಅದು ಕ್ಯಾಶ್ ಫ್ಲೋನ ರೆಡ್ಯೂಸ್ ಮಾಡುತ್ತೆ ಅಂತ. ಈಗ ನೋಡಿ, ಅಂದರೆ ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಲೆಂಟ್ನ ಬಿಟ್ಟು ಉಳಿದಿರುವಂಥ ಕರೆಂಟ್ ಅಸೆಟ್ಸ್ ನೋಡಬೇಕು. ಈಗ ನೀವು ಸೆಂಡ್ರಿ ಡೇಟಾರ್ಸ್ ಜಾಸ್ತಿ ಆಗಿದೆ ಅಂದರೆ ಏನಂತ ಅರ್ಥ, ಬರಬೇಕಾಗಿರೋ ಕ್ಯಾಶ್ ನಿಮಗೆ ಬಂದಿಲ್ಲ, ಅದು ಹೋಲ್ಡ್ ಆಗಿದೆ ಅಂತ ಅರ್ಥ. ಅಂದರೆ ನಿಮ್ಮ ಕ್ಯಾಶ್ ಇನ್ಫ್ಲೋನ ಕಡಿಮೆ ಮಾಡುತ್ತದೆ. ಸೆಂಡ್ರಿ ಡೇಟಾರ್ಸ್ ಜಾಸ್ತಿ ಆದರೆ, ಬಿಲ್ಸ್ ರಿಸೀವಬಲ್ ಜಾಸ್ತಿ ಆದರೆ ಕೂಡ ಸೇಮ್. ನಿಮಗೆ ಇನ್ವೆಂಟ್ರಿ ಜಾಸ್ತಿ ಆಗಿದೆ ಅಂತಂದರೆ ಏನು,
ಇನ್ವೆಂಟ್ರಿ ಜಾಸ್ತಿ ಆಗಿದೆ ಅಂದರೆ ಒಂದು ಕ್ಲೋಸಿಂಗ್ ಸ್ಟಾಕ್ ನಿಮ್ಮ ಹತ್ರನೇ ಉಳ್ಕೊಂಡಿದೆ, ಸೇಲ್ ಆಗಿಲ್ಲ, ಅದು ನಿಮ್ಮ ಕ್ಯಾಶ್ ಇನ್ಫ್ಲೋನ ಕಡಿಮೆ ಮಾಡಿದೆ ಅಂತ. ಇಲ್ಲ ಇನ್ವೆಂಟ್ರಿ ಜಾಸ್ತಿ ಆಗಿದೆ ಅಂದರೆ ನೀವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀರಾ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಕ್ಯಾಶ್ ಫ್ಲೋ ಕಡಿಮೆ ಆಗಿದೆ ಅಂತ. ಹೀಗೆ ಇನ್ವೆಂಟ್ರಿ ಜಾಸ್ತಿ ಆಯಿತು ಅಂದರೆ ಕ್ಯಾಶ್ ಫ್ಲೋ ಕಡಿಮೆ ಆಗುತ್ತೆ, ಇನ್ವೆಂಟ್ರಿ ಕಡಿಮೆ ಆಯಿತು ಅಂದರೆ ಕ್ಯಾಶ್ ಫ್ಲೋ ಜಾಸ್ತಿ ಆಯಿತು. ಅದಕ್ಕೆ ಸನ್ರಿ ಕ್ರೆಡಿಟರ್ಸ್ ಅಥವಾ ಬಿಲ್ಸ್ ಪೇಯಬಲಿಗೆ ಬಂದಾಗ ನೀವು ನಿಮ್ಮ ಕರೆಂಟ್ ಲಯಬಿಲಿಟಿ ಕಡಿಮೆ ಆಗಿದೆ ಅಂತಂದರೆ ಕ್ಯಾಶ್ ಫ್ಲೋ ಕಡಿಮೆ ಆಗಿದೆ ಅಂತ. ಯಾಕೆ ಅಂದರೆ ನಿಮ್ಮ ಕರೆಂಟ್ ಲಯಬಿಲಿಟೀಸ್ ಕಡಿಮೆ ಆಗಿದೆ. ಈಗ ಸಪೋಸ್ ಸನ್ರಿ ಕ್ರೆಡಿಟರ್ಸ್ ಕಡಿಮೆ ಆಗಿದೆ ಅಂತಂದರೆ ಏನಂತ ಅರ್ಥ, ನೀವು ಕ್ಯಾಶ್ನಲ್ಲಿ ಅವರಿಗೆ ಪೇಮೆಂಟ್ ಮಾಡಿದ್ದೀರಾ, ಅದಕ್ಕೋಸ್ಕರ ಅವ್ರದ್ದು ಲಯಬಿಲಿಟಿ, ನಿಮಗೆ ಆ ಲಯಬಿಲಿಟಿ ಕಡಿಮೆ ಆಗಿದೆ. ನೀವು ಕ್ರೆಡಿಟರ್ಸಿಗೆ ಕೊಡೋ ಹಣನ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಸನ್ರಿ ಕ್ರೆಡಿಟರ್ಸ್ ಕಡಿಮೆ ಆಗಿದ್ದಾರೆ. ಸನ್ರಿ ಕ್ರೆಡಿಟರ್ಸ್ ಕಡಿಮೆ ಆಗಿದೆ ಅಂದರೆ ಕ್ಯಾಶ್ ಹೋಗಿದೆ ಅಂತ ಅರ್ಥ. ಅದು ಕ್ರೆಡಿಟರ್ಸ್ ಜಾಸ್ತಿ ಆಗಿದೆ ಅಂದರೆ ಹೋಗಬೇಕಾಗಿರೋ ಕ್ಯಾಶ್ ನಿಮ್ಮಲ್ಲೇ ಉಳ್ಕೊಂಡಿದೆ ಅಂತ ಅರ್ಥ. ಹಾಗಾಗಿ ನಿಮಗೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ ಅದು. ಹಾಗಾಗಿ ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ನೆಕ್ಸ್ಟ್ ನಿಮಗೆ ಈಗೇನು ಮಾಡ್ತೀರಾ ನಿಮ್ಗೆ ಗೊತ್ತಾಯ್ತಲ್ಲ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ದ ಕ್ಯಾಶ್ ಫ್ಲೋ, ಇದು ನೆಗೆಟಿವ್ ಬರ್ಕೊಳ್ಬೇಕಾಗತ್ತೆ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಇನ್ಕ್ರೀಸ್ ದ ಕ್ಯಾಶ್ ಫ್ಲೋ, ಪಾಸಿಟಿವ್ ಬರ್ಕೊಳ್ಬೇಕಾಗತ್ತೆ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸಸ್ ದ ಕ್ಯಾಶ್ ಫ್ಲೋ, ಪಾಸಿಟಿವ್ ಬರ್ಕೊಳ್ಬೇಕು. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಡಿಕ್ರೀಸಸ್ ದ ಕ್ಯಾಶ್ ಫ್ಲೋ, ನೆಗೆಟಿವ್ ಬರ್ಕೊಳ್ಬೇಕು. ಇದಿಷ್ಟನ್ನು ಅಡ್ಜಸ್ಟ್ ಮಾಡಿದ ಮೇಲೆ ಬರೋದು ನಿಮಗೆ ಕ್ಯಾಶ್ ಜನ್ರೇಟೆಡ್ ಫ್ರಮ್ ಆಪರೇಷನ್ಸ್, ಅಂದರೆ ಆಪರೇಷನಿಂದ ನಿಜವಾಗ್ಲೂ ಜನ್ರೇಟ್ ಆಗಿರೋ ಕ್ಯಾಶ್ ಇದು. ಅದಾದಮೇಲೆ ನೀವು ಅಲ್ಲಿಂದ ಇದು ದಿಸ್ ಈಸ್ ಆಪರೇಟಿಂಗ್ ಕ್ಯಾಶ್ ಪ್ರಾಫಿಟ್. ಇದು ಈ ಆಪರೇಟಿಂಗ್ ಕ್ಯಾಶ್ ಪ್ರಾಫಿಟ್ಟಿಂದ ನೀವು ಇನ್ಕಮ್ ಟ್ಯಾಕ್ಸನ್ನು ತೆಗಿಬೇಕು. ನೀವು ಪೇಯ್ಡ್ ಆಗಿದ್ದರೆ, ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿದರೆ ಮಾತ್ರ ಆಗ ನೀವು ಅದರಿಂದ ಇನ್ಕಮ್ ಟ್ಯಾಕ್ಸ್ನ ತೆಗಿಬೇಕಾಗತ್ತೆ. ಆಗ ನಿಮಗೆ ಬರುತ್ತಲ್ಲ ಈ ಐಟಮ್ಗೆ ಕ್ಯಾಶ್ ಫ್ಲೋ ಬಿಫೋರ್ ಎಕ್ಸ್ಟ್ರಾಆರ್ಡಿನರಿ ಐಟಮ್ ಅಂತ ಕರೀತಾರೆ. ಕ್ಯಾಶ್ ಫ್ಲೋ ಬಿಫೋರ್ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ ಅಂತ ಕರೀತಾರೆ ನಿಮಗೆ ಈ ವ್ಯಾಲ್ಯೂ. ಓಕೆ, ಇನ್ನೇನು ಮಾಡಲಿಕ್ಕಿದೆ, ನೀವು ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ನ ಅಡ್ಜಸ್ಟ್ ಮಾಡಲಿಕ್ಕಿದೆ. ನಾನು ಆಲ್ರೆಡಿ ಹೇಳಿದಾಗ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ ಅಂದರೆ ಏನು, ದಟ್ ನಾನ್ ರೆಕರಿಂಗ್ ಐಟಮ್ಸ್ ಅಂತ. ನಿಮ್ಗೇನೋ ಒಂದು ಇನ್ಶೂರೆನ್ಸ್ ಕಾಂಪನ್ಸೇಷನ್ ಬರುತ್ತೆ, ನೀವು ಅದನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಅಥವಾ ನಿಮಗೇನೋ ಒಂದು ಪೆನಾಲ್ಟಿ ಆಯಿತು, ಲಾಸ್ ಆಯಿತು, ಅದನ್ನ ಇಲ್ಲಿ ತೆಗಿಬೇಕಾಗುತ್ತೆ. ಕ್ಯಾಶ್ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಅದನ್ನೆಲ್ಲ ಅಡ್ಜಸ್ಟ್ ಮಾಡಿದಾಗ ಬರೋದೆ ನಿಮಗೆ ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ. ಅದನ್ನು ಔಟರ್ ಕಾಲಮೇ ಹಾಕ್ಬೇಕು ನೀವು. ಇದು ಒಂದು ಎ ಸಿಕ್ತು ನಮಗೀಗ. ಅಂದರೆ ದಿಸ್ ಈಸ್ ವಾಟ್ ಆಪರೇಟಿಂಗ್, ದಿಸ್ ಈಸ್ ನೆಟ್ ಕ್ಯಾಶ್ ಇನ್ಫ್ಲೋ ಅಥವಾ ಔಟ್ಫ್ಲೋ ಏನಾದರೂ ಆಗಿರ್ಬೋದು. ಇದು ನೆಗೆಟಿವ್ ಇದ್ದರೆ ಔಟ್ಫ್ಲೋ, ಪಾಸಿಟಿವ್ ಇದ್ದರೆ ಇನ್ಫ್ಲೋ. ಓಕೆ, ಇದು ನಮಗೆ ಬಂದಿರೋಂಥ ನೆಟ್ ಅಮೌಂಟ್ ದಟ್ ಈಸ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಇನ್ನು ಎರಡನೇದು ನಮಗೆ ಯಾವುದು, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇಲ್ಲಿ ನೋಡಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ನ ನಾವೇನಾದರೂ ಅಸೆಟ್ನ ಪರ್ಚೇಸ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ಅಸೆಟ್ನ ನಾವು ಸೇಲ್ ಮಾಡಿದರೆ ಪಾಸಿಟಿವ್ ಆಗುತ್ತೆ. ಏನಾದರೂ ನಾವು ಹೊಸದಾಗಿ ಇನ್ವೆಸ್ಟ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ಇರೋ ಇನ್ವೆಸ್ಟ್ಮೆಂಟನ್ನು ಮಾರಿದ್ರೆ ಪಾಸಿಟಿವ್ ಆಗುತ್ತೆ, ಅಂದರೆ ಬರುತ್ತೆ, ಕ್ಯಾಶ್ ಬರುತ್ತೆ. ಕ್ಯಾಶ್ ಎಲ್ಲಿ ಬಂದಿದೆ, ಎಲ್ಲಿ ಹೋಗಿದೆ ನೋಡ್ಕೊಂಡು ಹೋಗೋಣ. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ನೆಗೆಟಿವ್ ಆಯಿತು. ಪ್ರೋಸೆಸ್ ಸೇಲ್, ಇಲ್ಲಿ ಸೇಲ್ ಇದೆ, ಪಾಸಿಟಿವ್. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್, ನೀವೆಲ್ಲೋ ಇನ್ವೆಸ್ಟ್ ಮಾಡಿದ್ರಿ, ಅದರಿಂದ ನಿಮಗೆ ಇಂಟ್ರೆಸ್ಟ್ ಬಂದಿದೆ, ಪಾಸಿಟಿವ್. ಡಿವಿಡೆಂಡ್ ರಿಸೀವ್ಡ್, ನಿಮಗೆ ಕ್ಯಾಶ್ ಬಂದಿದೆ, ಪಾಸಿಟಿವ್. ಇದ್ರದ್ದು ನೆಟ್ ತೆಗೆದ್ರೆ ನೀವು ನೆಗೆಟಿವ್ ಮತ್ತು ಪಾಸಿಟಿವ್ದು, ಅದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇನ್ನು ಮೂರನೇದು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಇಲ್ಲಿ ಸಹ ನೀವೇನಾದರೂ ಹೊಸ ಶೇರ್ಸನ್ನು ಇಶ್ಯೂ ಮಾಡಿದ್ರೆ ನಿಮ್ಗೆ ಕ್ಯಾಶ್ ಬರುತ್ತೆ. ನೀವೇನಾದರೂ ಹೊಸದಾಗಿ ಬಾರೋ ಮಾಡಿದ್ರೆ ಬ್ಯಾಂಕಿಂದ ಅಥವಾ ಇಲ್ಲಿಂದ ಏನಾದರೂ ಬಾರೋ ಮಾಡಿದ್ರೆ ನಿಮಗೆ ಕ್ಯಾಶ್ ಬರುತ್ತೆ. ಅಥವಾ ನೀವೇನಾದರೂ ಲೋನನ್ನು ರೀಪೇಮೆಂಟ್ ಮಾಡಿದ್ರೆ, ಸಾಲ ತೀರಿಸಿದ್ರೆ ಆಗ ಕ್ಯಾಶ್ ಹೋಗುತ್ತೆ. ಅಥವಾ ನೀವು ಯಾರಿಗಾರು ಇಂಟ್ರೆಸ್ಟ್ ಪೇ ಮಾಡಿ, ನಿಮ್ಮ ಇನ್ವೆಸ್ಟರ್ಸ್ಗೆ ಇಂಟ್ರೆಸ್ಟ್ ಕಟ್ಟರೆ, ಡಿವಿಡೆಂಡ್ ಕೊಟ್ಟರೆ ಆಗೆಲ್ಲ ಕ್ಯಾಶ್ ಹೋಗುತ್ತೆ. ಸೊ ಅದನ್ನೆಲ್ಲ ಲೆಸ್ ಮಾಡ್ತೀರಾ. ಸೊ ಇದು ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಕ್ಯಾಶ್ ಸೇಮ್ ಅದೇ ಅಲ್ಲಿ ಬರ್ಕೊಂಡಿರೋದನ್ನ ಇದು. ಸೊ ಇಂಟ್ರೆಸ್ಟ್ ಕೊಟ್ಟರೆ ಅಥವಾ ಡಿವಿಡೆಂಡ್ ಕೊಟ್ಟರೆ ನಿಮಗೆ ಕ್ಯಾಶ್ ಹೋಗುತ್ತೆ. ಇದ್ರದ್ದು ನೆಟ್ ಅಮೌಂಟ್ ತೆಗಿತಾರಲ್ಲ, ನೆಟ್ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್, ನೆಗೆಟಿವ್ಸ್ ಪಾಸಿಟಿವ್ಸ್ ನೋಡಿ, ಅದನ್ನು ಔಟರ್ ಕಾಲಮೇ ಹಾಕೊಳ್ತೀರಿ. ಇದು ಸಿ. ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಮೂರೂ ಸೇರಿದ್ರೆ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಬಂತು. ಇದಕ್ಕೆ ನೀವು ಓಪನಿಂಗ್ ಬ್ಯಾಲೆನ್ಸ್ನ ಆ್ಯಡ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. ಸೊ ದಿಸ್ ಶುಡ್ ಬಿ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ನೀವು ಬ್ಯಾಲೆನ್ಸ್ ಶೀಟಲ್ಲಿ ಚೆಕ್ ಮಾಡಿದಾಗ, ಸೊ ಈ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಷ್ಟೇ ಬರಬೇಕು, ಇಲ್ಲ ಅಂದರೆ ನಿಮ್ಮ ಆನ್ಸರ್ ತಪ್ಪು ಅಂತ ಅರ್ಥ. ಈಗ ನಾವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಪ್ರಾಬ್ಲಮ್, ಈಗ ನಿಮಗೆ ಪ್ರತಿ ಸಾರಿ ಎರಡು ಬ್ಯಾಲೆನ್ಸ್ ಶೀಟ್ ಡೇಟ್ ಕೊಟ್ಟಿರ್ತಾರೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. ಅಥವಾ ಹಿಂದಿನ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟು ಈ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಹಿಂದಿನ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಂದರೆ ಈ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಅಂತೂ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಲಿಕ್ಕೆ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಬೇಕಾಗುತ್ತೆ. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಜಸ್ಟ್ ಶೇರ್ ಕ್ಯಾಪಿಟಲ್ ಏನಾಗಿದೆ,
ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸು, ಕ್ರೆಡಿಟರ್ಸು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಇದನ್ನು ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ಇಟ್. ಓಕೆ, ಫಿಕ್ಸ್ಡ್ ಅಸೆಟ್ಸಲ್ಲಿ ಏನಾಗಿದೆ, ಲ್ಯಾಂಡ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಬಿಲ್ಡಿಂಗ್, ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ ಕ್ಯಾಶ್ ನೋಡಿ, 30,000 ಇರೋ ಕ್ಯಾಶು 36,000 ಹೇಗಾಯಿತು ಅನ್ನೋದೇ ನಮ್ಮ ಕೆಲಸ ಈಗ ನಾವು ಕಂಡುಹಿಡಿಬೇಕಾಗಿರೋದು. ಈಗ ನೋಡಿ, 30,000 ಇರೋ ಕ್ಯಾಶು 36,000 ಆಗಿದೆ ಅಂತಂದರೆ ನಿಮಗೆ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಎಷ್ಟು ಬರಬೇಕು, ಆನ್ಸರ್ ಇಲ್ಲೇ ಗೊತ್ತಾಗುತ್ತೆ. ಸೊ ನಿಮಗೆ ಕ್ಯಾಶ್ ಜೊತೆಗೆ ಬ್ಯಾಂಕ್ ಕೊಟ್ಟಿದೆ, ಅದನ್ನು ಸೇರಿಸ್ಕೊಳ್ಬೇಕಿತ್ತು. ಕ್ಯಾಶ್ ಒಂದೇ ಇದೆ. ಈ 30,000 ಇರೋ ಕ್ಯಾಶ್ 36,000 ಹೇಗಾಯಿತು ಅಂದರೆ 6,000 ನೆಟ್ ಇನ್ಕ್ರೀಸ್ ಬಂದರೆ ಮಾತ್ರ ನಿಮ್ಮ ಆನ್ಸರ್ ಕರೆಕ್ಟ್. 6,000 ನೆಟ್ ಇನ್ಕ್ರೀಸ್ ಬರೋ ಥರ ನೀವು 3 ಆ್ಯಕ್ಟಿವಿಟೀಸ್ಗಳಿಂದಾಗಿ ಅದು ಬರಬೇಕು. ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮತ್ತು ಫಿನಾನ್ಷಿಂಗ್ ಆ್ಯಕ್ಟಿವಿಟೀಸಿಂದಾಗಿ ನಿಮ್ಗೆ 6,000 ಇನ್ಫ್ಲೋ ಬಂದರೆ ಆನ್ಸರ್ ಕರೆಕ್ಟ್. ಈಗ ನೋಡಿ, ಇದೆಲ್ಲ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಆ್ಯಂಡ್ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಎಲ್ಲ ಇದೆ. ಅಡ್ಜಸ್ಟ್ಮೆಂಟ್ ನೋಡಿ, ಕಂಪನಿ ಸೋಲ್ಡ್ ಬಿಲ್ಡಿಂಗ್ ಡ್ಯೂರಿಂಗ್ ದ ಇಯರ್, ಕಾಸ್ಟ್ ಪ್ರೈಸ್ ಆಫ್ ವಿಚ್ ವಾಸ್ ₹36,000 ಅಂತ ಕೊಟ್ಟಿದ್ದಾರೆ. ಇನ್ನು ಪಿ ಆ್ಯಂಡ್ ಎಲ್ ಅಕೌಂಟ್ ಸಹ ಅವ್ರು ಕೊಟ್ಟಿದ್ದಾರೆ ಇಲ್ಲಿ. ಸೊ ಪಿ ಆ್ಯಂಡ್ ಎಲ್ ಅಕೌಂಟ್ನಲ್ಲಿ ನಮಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅವ್ರು ನೋಡಿ ಇಲ್ಲಿ. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜೊತೆಗೆ ಸೊ ಇಲ್ಲಿ ನಮಗೆ ನೆಟ್ ಪ್ರಾಫಿಟ್ 42,000 ಬಂದಿರೋದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಪ್ರಪೋಸ್ಡ್ ಡಿವಿಡೆಂಡ್ 36,000, ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಿಕೊಳ್ಬೇಕು. ಸೊ ಹ್ಯಾವ್ ಎ ಲುಕ್ ಅಟ್ ಇಟ್. ಮುಂದಕ್ಕೆ ಹೋಗೋಣ. ಈಗ ಸೊಲ್ಯೂಷನ್. ನೀವೀಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಲೆಡ್ಜರ್ ಅಕೌಂಟ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಿಮಗೆ ಕೆಲವೊಂದು ಈಗ ಎಸ್ಪೆಷಲಿ ಈ ಅಸೆಟ್ಗಳಿದಾವಲ್ಲ, ಈ ಅಸೆಟ್ಗಳು ನಿಮಗೆ ಪರ್ಚೇಸ್ ಆಗಿದೆ ಅಥವಾ ಸೇಲ್ ಆಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಅಲ್ಲಿ ಡಿಪ್ರಿಸಿಯೇಷನು ಇದ್ದಾಗ ನಿಮಗೆ, ಸೊ ಡಿಪ್ರಿಸಿಯೇಷನ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದರೆ, ಅಥವಾ ಆ ಅಸೆಟ್ಟು ಇನ್ ಬಿಟ್ವೀನ್ ಏನಾದರೂ ಸೇಲ್ ಆಗಿದ್ದು ನಿಮ್ಗೆ ಇನ್ಫಾರ್ಮೇಷನ್ ಏನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ ಅಂತಂದರೆ, ಎರಡದು ಡಿಫ್ರೆನ್ಸ್ ನೋಡಿಬಿಟ್ಟೆ ನೀವು ಹಾಕ್ಬೋದು ಅದು ಪರ್ಚೇಸ್ ಆಗಿದೆಯಾ ಸೇಲ್ ಆಗಿದೆಯಾ ಅಂತ. ಬಟ್ ಇಲ್ಲಿ ಕೆಲವೊಂದು ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದಾಗ ನೀವು ಈ ಥರ ಸಪ್ರೇಟ್ ಲೆಡ್ಜರ್ ಅಕೌಂಟ್ ಹಾಕ್ಕೊಂಡ್ರೆ ನಿಮಗೆ ಹೆಚ್ಚು ಅನುಕೂಲ. ಇಲ್ಲಿ ನಮಗೆ ಯಾವುದೆಲ್ಲ ಲೆಡ್ಜರ್ ಅಕೌಂಟ್ ಬೇಕಾಗುತ್ತೆ ನೋಡಿ. ಒಂದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಬೇಕಾಗುತ್ತೆ ನಮಗೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಫಸ್ಟು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಇದೊಂದು ಲಯಬಿಲಿಟಿ ಐಟಮ್ ಆಗಿರೋದ್ರಿಂದ ಯಾವಾಗಲೂ ಲಯಬಿಲಿಟಿ ಐಟಮ್ಗಳ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವತ್ತೂ ಕೂಡ ನಮಗೆ ಕ್ರೆಡಿಟ್ ಸೈಡ್ ಬರುತ್ತೆ. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 6,000, ಸೊ ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 6,000, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 6,600. ಇದು ಜಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್. ಮತ್ತು ನಿಮಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 44,000 ಇದೆಯಲ್ಲ, ಇದು ಈ ವರ್ಷಕ್ಕೆ ಇಟ್ಟಿರುವಂಥ ಪ್ರಾವಿಷನ್ ಇದು ಈ ವರ್ಷಕ್ಕೆ ಇಟ್ಟಿರುವಂಥ ಪ್ರಾವಿಷನ್ 44,000. ದಟ್ ಮೀನ್ಸ್ ಸೊ ಹೊಸ ಪ್ರಾವಿಷನ್ ಕ್ರಿಯೇಟ್ ಮಾಡಿದ್ದೀರಿ ನೀವು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಟ್ಟಾಟು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಅಂತ 44,000 ಈ ವರ್ಷಕ್ಕೆ ಇಟ್ಟಿದ್ದೀರಾ. ಅದನ್ನು ಕೊಟ್ಟಿದ್ದಾರಲ್ಲ, ಪಿ ಆ್ಯಂಡ್ ಎಲ್ ಅಕೌಂಟ್ನಲ್ಲಿ ಕೊಟ್ಟಿರೋದನ್ನು ತೊಗೊಂಡಿದ್ದೀರಾ. ಇದ್ರದ್ದು ಬ್ಯಾಲೆನ್ಸ್ ತೆಗೆದ್ರೆ ನಿಮಗೆ ಈಚೆ ಕಡೆ ನೋಡಿ, ಈಗ ಇದು ಓಪನಿಂಗ್ ಬ್ಯಾಲೆನ್ಸ್ 6,000, ಈ ವರ್ಷ 44,000 ಇಟ್ರಿ ಅಂದರೆ 50,000 ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇತ್ತು ನಿಮ್ಮ ಅಕೌಂಟಲ್ಲಿ. ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀ 6,600 ಯಾಕಿದೆಯಪ್ಪ ಅಂತಂದರೆ, ನೀವು ಇದರಿಂದ 43,400 ಟ್ಯಾಕ್ಸ್ ಕಟ್ಟಿದ್ದೀರ. ಇದು ಬ್ಯಾಲೆನ್ಸಿಂಗ್ ಫಿಗರ್. ಈ ಬ್ಯಾಲೆನ್ಸಿಂಗ್ ಫಿಗರ್ ಏನಿದು 43,400 ಟ್ಯಾಕ್ಸ್ ಪೇಯ್ಡ್ ಅಂತ. ಸೊ ನಿಮ್ಗೆ ಟ್ಯಾಕ್ಸ್ ಪೇಯ್ಡ್ ಗೊತ್ತಾಗಬೇಕಿತ್ತಲ್ಲ, ಅದು ಇಲ್ಲಿಂದ ಸಿಗುತ್ತೆ ನಿಮಗೆ. ನೆಕ್ಸ್ಟು ಎರಡನೇದು ಬಿಲ್ಡಿಂಗ್ ಅಕೌಂಟ್. ಅಸೆಟ್ ಸೈಡಿನ ಅಸೆಟ್ಟಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವತ್ತು ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಡೆಬಿಟ್ ಸೈಡ್ ಬರುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಡೆಬಿಟ್ ಸೈಡ್ ಬರೋದಂದರೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಇದೆರಡು ಬರ್ಕೊಂಡ ನಂತರ ನಿಮಗೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನಿದೆಯಪ್ಪ ಅಂತಂದರೆ, ಸೇಲ್ ಆಫ್ ಬಿಲ್ಡಿಂಗ್ ಇದೆ, ಅವರೇ ಕೊಟ್ಟಿದ್ದಾರೆ ನಿಮಗೆ. ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಹೋದರೆ ಇಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ನಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 6,000 ಅಂತಿದೆ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಅದರಿಂದ ಬಂದಿರೋ ಪ್ರಾಫಿಟ್ ನಾವು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಹಾಗಾಗಿ ನೀವು
ಬೈ ಪಿ ಆ್ಯಂಡ್ ಎಲ್ ಬಿಲ್ಡಿಂಗ್ ಅಕೌಂಟ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಈ 6,000 ಪ್ರಾಫಿಟ್ನ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ, ಸೇಲ್ ಆಫ್ ಬಿಲ್ಡಿಂಗ್ ಅಂತ ಅದನ್ನು ತಗೊಂಡಿದ್ದೀವಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಡಿಪ್ರಿಸಿಯೇಷನ್ ಇದೆ ನೋಡಿ. ಸೊ ಡಿಪ್ರಿಸಿಯೇಷನಿಗೆ ಸಂಬಂಧಪಟ್ಟಿರೋ ಹಾಗೆ ಇಲ್ಲಿ 24,000 ಡಿಪ್ರಿಸಿಯೇಷನ್ ಅದು ಹೇಗೆ ಬರುತ್ತೆ ಅಂತ. ಈಗ ನಿಮಗೆ ಒಂದು ವಿಷಯ ಗೊತ್ತಾಗಿದೆ, ಬಿಲ್ಡಿಂಗಿಗೆ ಸಂಬಂಧಪಟ್ಟ ಹಾಗೆ 6,000 ಪ್ರಾಫಿಟ್ ಆಗಿದೆ ಅಂತ. ಅದು 6,000 ಪ್ರಾಫಿಟ್ ಆಗಿದೆ ಅಂತಂದರೆ ಅದರದ್ದು ಬುಕ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನಿಮ್ಗೆ ಆ್ಯಕ್ಚುಲಿ ಗೊತ್ತಾಗಬೇಕು. ಸೊ ನೋಡಿ, ಬುಕ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ಈ ಬಿಲ್ಡಿಂಗ್ ಅಕೌಂಟಿಗೆ ಬರಲಿಕ್ಕಿಂತ ಮುಂಚೆ ಡಿಪ್ರಿಸಿಯೇಷನ್ ಪ್ರಾವಿಷನ್ ಆನ್ ಬಿಲ್ಡಿಂಗ್ ಅಕೌಂಟ್ ನೋಡಿಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ. ಇಲ್ಲಿ ನಿಮಗೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಏನಿದೆಯಲ್ಲ, ಇದೆ ಓಪನಿಂಗ್ ಬ್ಯಾಲೆನ್ಸ್ ಪ್ರಾವಿಷನ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡು 60,000, ಕ್ಲೋಸಿಂಗ್ ಬ್ಯಾಲೆನ್ಸ್ 66,000 ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಬರ್ಕೊಂಡಿದ್ದೀವಿ. ದಿಸ್ ಇಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಓಪನಿಂಗ್ ಬ್ಯಾಲೆನ್ಸ್. ಮತ್ತು ನಿಮಗೆ ಈ ವರ್ಷಕ್ಕೆ ಎಷ್ಟು ಡಿಪ್ರಿಸಿಯೇಷನ್ ಪ್ರಾವಿಷನ್ ಇಟ್ಟಿದ್ದೀರಾ ಅಂತ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ಸೊ ಪಿ ಆ್ಯಂಡ್ ಎಲ್ ಅಕೌಂಟಿನ ಡೆಬಿಟ್ ಸೈಡ್, ಸೊ ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ಪಿ ಆ್ಯಂಡ್ ಎಲ್ ಅಕೌಂಟ್ ಡೇಟಾ ಟು ಡಿಪ್ರಿಸಿಯೇಷನ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ 30,000. ಇನ್ನು ಈ ಬ್ಯಾಲೆನ್ಸ್ ಏನಿದೆಯಲ್ಲ, ಸೊ ದಿಸ್ ಬ್ಯಾಲೆನ್ಸ್ ಈಸ್ ವೇರ್ ಇದು ಡಿಪ್ರಿಸಿಯೇಷನ್ ಬಿಲ್ಡಿಂಗ್ ಅಕೌಂಟಿಗೆ ಚಾರ್ಜ್ ಆಗಿದೆ ನೋಡಿ. ಈ 24,000 ಡಿಪ್ರಿಸಿಯೇಷನ್ ಬಿಲ್ಡಿಂಗ್ ಅಕೌಂಟಿಗೆ ಚಾರ್ಜ್ ಆಗಿದೆ ಅಂದಾಗ ನಿಮಗೆ ಇಲ್ಲಿ ಆ್ಯಕ್ಚುಲಿ ಆ ಸೆಟ್ ಏನಿದೆಯಲ್ಲ, ಇದು ನಿಮಗೆ ಬುಕ್ ವ್ಯಾಲ್ಯೂ 12,000 ಪ್ಲಸ್ 6,000 ಪ್ರಾಫಿಟ್ ಸೇರಿ 18,000ಕ್ಕೆ ಮಾರಾಟ ಆಗಿದೆ. ಪ್ಲಸ್ ಇನ್ನು ಉಳಿದಿರೋ 24,000 ಏನಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಡಿಪ್ರಿಸಿಯೇಷನ್. ಸೊ ಇದೆರಡನ್ನು ನೀವು ಇಟ್ಕೊಂಡು ಬ್ಯಾಲೆನ್ಸ್ ತೆಗೆದರೆ ನಿಮಗೆ 1,44,000 ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬರುತ್ತೆ. ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಂದಿದೆ ಅಂತಂದರೆ ಏನಂತ ಅರ್ಥ? ಸೊ ಬಿಲ್ಡಿಂಗ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ದ ಗಿವರ್. ಅಂದರೆ ನೀವು ಇಲ್ಲಿ ಪರ್ಚೇಸ್ ಮಾಡಿದ್ದೀರಾ, ಬಿಲ್ಡಿಂಗ್ ಬಂದಿದೆ ಅಂದರೆ ನಿಮಗೆ ಬ್ಯಾಂಕಿಂದ ಹಣ ಹೋಗಿದೆ, ಅಂದರೆ ನೀವು ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಇನ್ನು ಇದೆಲ್ಲ ಆದಮೇಲೆ ನೀವು ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಬರಬೇಕು. ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಏನೆಲ್ಲ ಅಡ್ಜಸ್ಟ್ ಮಾಡ್ತೀರಾ? ಒಂದು ಏನು ನೆಟ್ ಪ್ರಾಫಿಟ್ ಇದೆಯಲ್ಲ, ನೆಟ್ ಪ್ರಾಫಿಟ್ ಹೇಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ಕೊಂಡ್ರೆ ನೀವು ನೆಟ್ ಪ್ರಾಫಿಟ್ಟು. ನೆಕ್ಸ್ಟ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ನೀವು ಈಚೆ ಕಡೆ ತಗೊಳ್ಬೇಕಾಗತ್ತೆ. ಯಾವುದೆಲ್ಲ? ಒಂದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದೆಯಲ್ಲ, ಇಲ್ಲಿ 44,000 ಪ್ರಾವಿಷನ್ ಮಾತ್ರ ತಗೊಳ್ಬೇಕು. ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಇದು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಈ ವರ್ಷ ಇಟ್ಟಿರುವಂಥ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಈ ವರ್ಷ ಇಟ್ಟಿರುವಂಥ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ನೆಕ್ಸ್ಟ್ ಇಲ್ಲಿ ದಿಸ್ ಈಸ್ 36,000 ಡಿವಿಡೆಂಡ್ ಪೇಯ್ಡ್, ದಿಸ್ ಈಸ್ ಆಲ್ಸೋ ನಾನ್ ಆಪರೇಟಿಂಗ್. ಇದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನೀವು ಡೆಬಿಟ್ ಸೈಡ್ ತಗೊಳ್ತೀರಾ. ಇಲ್ಲಿ ನಿಮಗೆ ನಾನ್ ಆಪರೇಟಿಂಗ್ ಇನ್ಕಮ್ ಬಂದಿದೆ. ಯಾವುದು? ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಬಿಲ್ಡಿಂಗ್ 6,000 ನಾನ್ ಆಪರೇಟಿಂಗ್ ಇನ್ಕಮ್ ಬಂದಿದೆ. ಇದು ನಿಮ್ಮ ಆಪರೇಟಿಂಗ್ ಇನ್ಕಮ್ ಅಲ್ಲ, ಅದಕ್ಕೋಸ್ಕರ 6,000 ತಗೊಂಡಿದ್ದೀರ. ಇನ್ನು ಇಷ್ಟು ಮಾಡಿದ್ರೆ ನಿಮಗೇನು ಬ್ಯಾಲೆನ್ಸ್ ಏನು ಬರುತ್ತಲ್ಲ, ದಟ್ ಈಸ್ ವಾಟ್ ಆ್ಯಕ್ಚುಲಿ ಅಡ್ಜಸ್ಟೆಡ್ ಪ್ರಾಫಿಟ್ 1,10,000. ಈ ಅಡ್ಜಸ್ಟೆಡ್ ಪ್ರಾಫಿಟ್ನ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ತಗೊಂಡಿದ್ದೀರ. ನೀವು ಹೀಗೂ ಕೂಡ ಮಾಡ್ಬೋದು. ಡೈರೆಕ್ಟಾಗಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ನೆಟ್ ಪ್ರಾಫಿಟ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ನೆಟ್ ಪ್ರಾಫಿಟ್ ಅದು ತೆಗೆದು ಇಲ್ಲಿ ನೆಟ್ ಪ್ರಾಫಿಟನ್ನು ತಗೊಂಡು ಇದನ್ನೆಲ್ಲ ನೀವು ಇಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಬೋದು, ನಾನು ಫಾರ್ಮ್ಯಾಟಲ್ಲಿ ತೋರಿಸಿರೋ ಹಾಗೆ. ಸೊ ಇಲ್ಲಿ ಡೈರೆಕ್ಟಾಗಿ ನೀವು ಲೆಡ್ಜರ್ನಲ್ಲಿ ಅಡ್ಜಸ್ಟ್ ಮಾಡಿದ್ದೀರಾ. ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಓಪನ್ ಮಾಡಿಕೊಂಡು ಆ 1,10,000 ಅಮೌಂಟನ್ನು ನಾನು ಇಲ್ಲಿ ತಗೊಳ್ತೀನಿ. ದಿಸ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಫ್ಟರ್ ನಾನ್ ಕ್ಯಾಶ್ ಐಟಮ್ಸ್. ನೋಡಿ, ಇಲ್ಲಿ ಈ ನಾನ್ ಕ್ಯಾಶ್ ಐಟಮ್ಸ್ ನಾವು ಈಗ ಆಲ್ರೆಡಿ ಅಡ್ಜಸ್ಟ್ ಮಾಡಿಬಿಟ್ವಿ. ಇಲ್ಲಿ ಇಲ್ಲ ಅಂತಂದರೆ ನೀವು ಇಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಈಗ ಆಲ್ರೆಡಿ ಅಡ್ಜಸ್ಟ್ ಮಾಡಿರುವಂಥ ಅಮೌಂಟ್ ಏನಿದೆ 1,10,000 ನಾನು ಇಲ್ಲಿ ತಗೊಳ್ತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ನೀವು ಫಾರ್ಮೆಟ್ ನೋಡ್ತಾ ಹೋಗಿ. ಈ ನಾನ್ ಕ್ಯಾಶ್ ಐಟಮ್ಸ್ನ ಅಡ್ಜಸ್ಟ್ ಮಾಡಿ ಆಯಿತು, ಇಲ್ಲೇ ಅಡ್ಜಸ್ಟ್ ಆಗಿದೆ. ಇನ್ನು ನಾವು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೋಡ್ಕೊಂಡ್ರೆ ಆಯಿತು. ಏನಾಗಿದೆ ನೋಡ್ಕೊಳ್ಳಿ. ಇನ್ಕ್ರೀಸ್ ಇನ್ ಡೆಟಾರ್ಸ್ ಇದೆ. ಅಂದರೆ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ನಾವಿಲ್ಲಿ ರೆಡ್ಯೂಸ್ ಮಾಡಬೇಕು, ಕ್ಯಾಶ್ ಫ್ಲೋ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗಿದೆ ನೋಡಿ, ಜಸ್ಟ್ ನೋಡ್ಕೊಂಡು ಬನ್ನಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ನೀವು ಕ್ಯಾಶ್ನ ಟಚ್ ಮಾಡೋ ಹಾಗಿಲ್ಲ, ಕ್ಯಾಶ್ ಬಿಟ್ಟು ಡೇಟಾರ್ಸ್ ಇನ್ಕ್ರೀಸ್ ಆಗಿದೆ.
ಅಂದರೆ ಡಿಕ್ರೀಸ್ ಮಾಡಬೇಕು. ಸ್ಟಾಕ್ ಡಿಕ್ರೀಸ್ ಆಗಿದೆ ಅಂದರೆ ಇನ್ಕ್ರೀಸ್ ಮಾಡಬೇಕು. ಸೊ ನೆಕ್ಸ್ಟ್ ನಿಮಗೆ ಸೊ ಇಲ್ಲಿ ನಾವು ಇನ್ಕ್ರೀಸ್ ಮಾಡಿದ್ದೀವಿ. ಅಡ್ವಾನ್ಸ್ ಏನಾಗಿದೆ ನೋಡಿ, ಅಡ್ವಾನ್ಸ್ ಮತ್ತು ಕ್ರೆಡಿಟರ್ಸ್. ಅಡ್ವಾನ್ಸ್ ಇನ್ಕ್ರೀಸ್ ಆಗಿದೆ ಅಂದರೆ ನಾವೇನು ಮಾಡಬೇಕು, ಡಿಕ್ರೀಸ್ ಮಾಡಬೇಕು. ಇಲ್ಲಿ ಕ್ರೆಡಿಟರ್ಸ್ 1,20,000 1,17,000 ಆಗಿದೆ, ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆದರೆ ಡಿಕ್ರೀಸ್, ಇನ್ಕ್ರೀಸ್ ಆದರೆ ಇನ್ಕ್ರೀಸ್. ಇಲ್ಲಿ ಲಾಯಬಿಲಿಟೀಸ್, ಕರೆಂಟ್ ಲಾಯಬಿಲಿಟೀಸ್. ಸೊ ಇಲ್ಲಿ ಕ್ರೆಡಿಟರ್ಸ್ನ ನಾವು ಡಿಕ್ರೀಸ್ ಮಾಡಬೇಕು. ಡಿಕ್ರೀಸ್ ಮಾಡಿದ್ದಾರೆ, ಅಡ್ವಾನ್ಸ್ನ ಡಿಕ್ರೀಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಈಗ ನೀವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಈಗ ನಮ್ಗೆ ಹೇಗೆ ಸಿಗುತ್ತೆ ನೋಡಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಫ್ಟರ್ ನಾನ್ ಕ್ಯಾಶ್ ಐಟಮ್ಸ್ 1,10,000 ಇದೆಲ್ಲ ಆಯ್ತಲ್ಲ. ಇದನ್ನು ಅಡ್ಜಸ್ಟ್ ಮಾಡಿದ ಮೇಲೆ ನಮಗೆ ಇವನ್ ಇನ್ಕ್ರೀಸ್ ಇನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೂಡ ಇದೆ. ಕರೆಂಟ್ ಲಾಯಬಿಲಿಟೀಸ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 12,000 ಹಿಡಿದು 24,000 ಆಗಿದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಕ್ಯಾಶ್ ನಮ್ಮ ಹತ್ರನೇ ಉಳ್ಕೊಂಡಿದೆ ಅಂತ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ಅಂದರೆ ಕ್ಯಾಶ್ ಇನ್ಫ್ಲೋ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಅದನ್ನು ಪಾಸಿಟಿವ್ ತಗೊಳ್ಬೇಕು, ಇನ್ಕ್ರೀಸ್ ಆಗಿದೆ ಅಂತ. ಸೊ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ನೆಟ್ ಅಮೌಂಟ್ 1,93,400 ಬಂದಿದೆ. ಈಗ ನಾವು ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯ್ಡ್ ಕಂಡಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ನೀವು ಡಿಡಕ್ಟ್ ಮಾಡಬೇಕು. ಪ್ರಾವಿಷನ್ಸ್ ಎಲ್ಲ ಇದ್ದರೆ ನಿಮಗೆ ನಾನ್ ಕ್ಯಾಶ್ ಐಟಮ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರುತ್ತೆ. ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯ್ಡ್ ಇದ್ದರೆ ಅದು ನಿಮಗೆ ಇಲ್ಲಿ ಬರುತ್ತೆ. ಆಪರೇಟಿಂಗ್ ದಿಸ್ ಈಸ್ ಅ ಟ್ಯಾಕ್ಸ್ ಆನ್ ಆಪರೇಟಿಂಗ್ ಪ್ರಾಫಿಟ್. ಅದಕ್ಕೋಸ್ಕರ ನೀವು ಇಲ್ಲಿಂದ ಡಿಡಕ್ಟ್ ಮಾಡ್ತೀರಾ. ಆಗ ನಿಮಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ 1,50,000. ಇನ್ನು ನೆಕ್ಸ್ಟ್ ನಿಮಗೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಏನಾದರೂ ಪರ್ಚೇಸ್ ಮಾಡಿದರೆ ಅಸೆಟ್ನ ಅಥವಾ ಸೇಲ್ ಮಾಡಿದರೆ. ಪರ್ಚೇಸ್ ಆಫ್ ಲ್ಯಾಂಡ್ 24,000. ಸೊ ನಿಮಗೆ ಇಲ್ಲಿಗೆ ಬಂದರೆ ನೀವು ಲ್ಯಾಂಡ್ ನೋಡಿದ್ರೆ 24,000 ಇರೋದು 48,000. ಲ್ಯಾಂಡ್ ಜಾಸ್ತಿ ಆಗಿದೆ ಅಂದರೆ ಯು ಹ್ಯಾವ್ ಪರ್ಚೇಸ್ಡ್ ಅಂತ. ಸೊ ಲ್ಯಾಂಡನ್ನ ನೀವು ಪರ್ಚೇಸ್ ಮಾಡಿದ್ದೀರಾ. ಲ್ಯಾಂಡ್ ಪರ್ಚೇಸ್ ಮಾಡಿದಾಗ ಕ್ಯಾಶ್ ಹೋಗುತ್ತಾ ಬರುತ್ತೋ? ಕ್ಯಾಶ್ ಹೋಗುತ್ತೆ, ಅದಕ್ಕೆ ನೆಗೆಟಿವ್ ಹಾಕಿದ್ದೀರಾ. ಪರ್ಚೇಸ್ ಆಫ್ ಬಿಲ್ಡಿಂಗ್, ನಿಮಗೆ ಬಿಲ್ಡಿಂಗ್ ಅಕೌಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಬಿಲ್ಡಿಂಗ್ ಅಕೌಂಟಿನ ಬ್ಯಾಲೆನ್ಸ್ ಬಂದಿತ್ತಲ್ಲ 1,44,000 ಪರ್ಚೇಸ್ ಅಂತ, ಅದು ಹಾಕೊಂಡಿದ್ದೀವಿ. ಸೇಲ್ ಆಫ್ ಬಿಲ್ಡಿಂಗ್, ಸೊ ಎಷ್ಟು ಸೇಲ್ ಆಗಿತ್ತು 18,000ಗೆ. 18,000 ಅಷ್ಟು ಬುಕ್ ವ್ಯಾಲ್ಯೂ ಇರುವಂಥ ಅಸೆಟ್ಟು ಸೇಲ್ ಆಗಿತ್ತು 18,000 ಅಷ್ಟು. ಸೊ ಸೇಲ್ ಆದಾಗ ನಿಮಗೆ ಕ್ಯಾಶ್ ಬರುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ದ ಕ್ಯಾಶ್ ಯು ಹ್ಯಾವ್ ರಿಸೀವ್ಡ್ 18,000. ಓಕೆ. ಸೊ ಈಗ ನೀವು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇಂದ ಬಂದಂಥ ನೆಟ್ ಕ್ಯಾಶ್ ಫ್ಲೋ ಎಷ್ಟು ನೋಡಿದರೆ ದಟ್ ಈಸ್ ನೆಗೆಟಿವ್, ಅಂದರೆ ಹೋಗಿದೆ, ಕ್ಯಾಶ್ ಔಟ್ಫ್ಲೋ ಆಗಿದೆ 1,50,000. ಕೊನೆಗೆ ನಿಮಗೆ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಬರ್ತೀರ. ಏನಾಗಿದೆ, ಇಶ್ಯೂಡ್ ಈಕ್ವಿಟಿ ಶೇರ್ಸ್ 42,000. ಇಲ್ಲಿ ನೀವು ಬಂದರೆ ಶೇರ್ ಕ್ಯಾಪಿಟಲ್ 1,80,000 ಇರೋದು 2,22,000 ಆಗಿದೆ. ಅಂದರೆ 42,000 ಅಷ್ಟು ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಹೊಸ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ರೆ ಕ್ಯಾಶ್ ಬರುತ್ತಾ ಹೋಗುತ್ತಾ? ಸೊ ಕ್ಯಾಶ್ ಬರುತ್ತೆ ನಿಮಗೆ 42,000. ಡಿವಿಡೆಂಡ್ ಪೇಯ್ಡ್ ಅವರೇ ಕೊಟ್ಟಿದ್ದಾರೆ ನಿಮಗೆ P&L ಅಕೌಂಟ್ ನೋಡಿ. ಡಿವಿಡೆಂಡ್ ಪೇಯ್ಡ್ 36,000. ಸೊ ನಿಮ್ಮ ಶೇರ್ ಹೋಲ್ಡರ್ಸಿಗೆ ನೀವು ಕೊಟ್ಟಿರೋ ಡಿವಿಡೆಂಡ್ ಏನಿದೆ ಅದು ನಿಮಗೆ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಕ್ಯಾಶ್ ಔಟ್ಫ್ಲೋ ಆಗುತ್ತೆ 36,000, ನೆಗೆಟಿವ್ ಬರೀಬೇಕು. ಸೊ ಅದರದ್ದು ನೆಟ್ ತೆಗೀರಿ ನೀವೀಗ. ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ 6,000 ಪಾಸಿಟಿವ್ ಬಂತು. ಈಗ ನೀವು ಇಷ್ಟನ್ನು ಟೋಟಲ್ ಮಾಡಬೇಕು, A + B + C. 1,50,000 ಮೈನಸ್ 1,50,000. ಸೊ 1,50,000 ಇಲ್ಲಿ 1,50,000 ನೆಗೆಟಿವ್ ಇದೆ, ಅಲ್ಲಿ ಪಾಸಿಟಿವ್ 1,50,000 ನೆಗೆಟಿವ್ 1,50,000 ಗಾಟ್ ಕ್ಯಾನ್ಸಲ್ಡ್. ಇನ್ನು ಈ 6,000 ಉಳ್ಕೊಳ್ಳುತ್ತೆ. ಅಂದರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಲ್ ಆ್ಯಕ್ಟಿವಿಟೀಸ್ ಎಷ್ಟು ಬರುತ್ತೆ? 6,000 ಬರುತ್ತೆ. ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿದ್ರೆ 30,000 + 6,000 36,000 ಬರುತ್ತೆ. ನೀವು ಬ್ಯಾಲೆನ್ಸ್ ಶೀಟಿಗೆ ಹೋಗಿ ನೋಡಿದ್ರೆ 36,000 ಇರುತ್ತೆ. ಹೀಗಿದ್ದರೆ ಆನ್ಸರ್ ಕರೆಕ್ಟ್. ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ನೋಡಿ. ಇಲ್ಲಿ ನಿಮಗೆ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ 36,000 41,000, ಲೋನ್ ಫ್ರಮ್ ಪಾರ್ಟ್ನರ್ ನಿಲ್ 20,000, ಲೋನ್ ಫ್ರಮ್ ಬ್ಯಾಂಕ್ 30,000 25,000, ಕ್ಯಾಪಿಟಲ್ 1,48,000 1,49,000.
ಕ್ಯಾಶ್ 4000 3600. ಈ ಕ್ಯಾಶ್ 4000 ಇರೋದು 3600 ಆಗಿದೆ ಅಂತಂದರೆ ಏನಾಗಿದೆ, 400 ಕ್ಯಾಶ್ ರೆಡ್ಯೂಸ್ ಆಗಿದೆ, ಡಿಕ್ರೀಸ್ ಆಗಿದೆ ಅಲ್ವಾ. ಈ 400 ಕ್ಯಾಶ್ ಹೇಗೆ ಡಿಕ್ರೀಸ್ ಆಯಿತು ಅಂತ ಕಂಡುಹಿಡಿಯೋದೇ ನಮ್ಮ ಕೆಲಸ ಈಗ. ಸೊ ಡೆಟಾರ್ 35,000 38,400, ಸ್ಟಾಕ್ 25,000 22,000, ಲ್ಯಾಂಡ್ 20 30, ಬಿಲ್ಡಿಂಗ್ 50,000 55,000, ಮಷಿನರಿ 80,000 86,000. ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ನೋಡಿ. ಡ್ಯೂರಿಂಗ್ ದ ಇಯರ್ ₹26,000 ಪೇಯ್ಡ್ ಆ್ಯಸ್ ಡಿವಿಡೆಂಡ್ ಪೇಯ್ಡ್ 26,000 ಇದೆ. ದ ಪ್ರಾವಿಷನ್ ಮೇಡ್ ಫಾರ್ ಡಿಪ್ರಿಸಿಯೇಷನ್ ಅಗೇನ್ಸ್ಟ್ ಮಷಿನರಿ ಆಸ್ ಆನ್ 1/5/2005 ವಾಸ್ ₹27,000. ಇದು ಓಪನಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಪ್ರಾವಿಷನ್, ಇದು ಕ್ಲೋಸಿಂಗ್ ಪ್ರಾವಿಷನ್, ಎರಡು ಕೊಟ್ಟಿದ್ದಾರೆ. ಪ್ರಿಪೇರ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ. ಈಗ ನಾವು ಫಸ್ಟ್ ಸ್ಟೆಪ್ ನಮಗಿಲ್ಲಿ ಒಂದು ಮಷಿನರಿ ಅಕೌಂಟ್ ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ, ಉಳಿದಿದ್ದೆಲ್ಲ ಸಿಂಪಲ್ ಇದೆ, ಮಾಡ್ಕೊಳ್ಬೋದು. ಸೊ ನೀವು ಮಷಿನರಿ ಅಕೌಂಟಲ್ಲಿ ಈಗ ಏನು ಮಾಡಬೇಕಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಹಾಕೊಳ್ಳುವಾಗ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ ಹಾಕೊಳ್ಳೋದ್ರ ಜೊತೆಗೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ ಕೂಡ ಹಾಕ್ಕೊಳ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ ಪ್ಲಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ 80,000 ಮತ್ತು 27,000. ನೋಡಿ ಇಲ್ಲಿ ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ, ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ, ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ 26,000, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ 86,000, ಟು ಕ್ಲೋಸಿಂಗ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ 36,000. ಇಲ್ಲಿ ನೋಡಿ machinery accounted to so this is opening balance. Machinery accounted to provision for depreciation on machinery 27,000. ಇಲ್ಲಿ provision for depreciation 36,000. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ. ಇದು ಎರಡದು ಟೋಟಲ್ ತೆಗೆದ್ರೆ ನೀವು ಜಸ್ಟ್ ಏನು ಮಾಡಿ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ ಪ್ಲಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ ಪ್ಲಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ ಎರಡನ್ನೂ ಆ್ಯಡ್ ಮಾಡಿಕೊಂಡು ನೀವು ಅದೆರಡು ಬ್ಯಾಲೆನ್ಸ್ ತೆಗೆದ್ರೆ ಇಲ್ಲಿ 15,000 ಬ್ಯಾಲೆನ್ಸ್ ಬರುತ್ತೆ. 15,000 ಬ್ಯಾಲೆನ್ಸ್ ನಿಮ್ಗೆ ಡೆಬಿಟ್ ಸೈಡ್ ಬರ್ತಾ ಇದೆ ಅಂತಲೇ ಏನರ್ಥ ಅರ್ಥ, ಮಷಿನರಿ ಅಕೌಂಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ. ಅಂದರೆ ಯು ಹ್ಯಾವ್ ಪರ್ಚೇಸ್ಡ್ ಮಷಿನರಿ ಅಕೌಂಟ್ ಡೆಬಿಟ್ ಮಾಡಿದರೆ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಮಷಿನರಿ ಬಂದಿದೆ ಅಂದರೆ ನೀವು ಪರ್ಚೇಸ್ ಮಾಡಿದ್ದೀರಾ ಮಷಿನ್. ಸೊ ಮಷಿನರಿ 15,000 ಪರ್ಚೇಸ್ ಮಾಡಿದ್ದೀರಾ ಅಂತ ಸಿಗುತ್ತೆ ನಿಮಗೆ ಐಡಿಯಲ್ಲಿ. ನೀವು ಇನ್ನೊಂದು ವರ್ಕಿಂಗ್ ನೋಟ್ ಮಾಡ್ಕೊಳ್ಬೇಕಿಲ್ಲಿ. ಇದು ನಿಮಗೆ ಸೊ ಈ ನೆಟ್ ಪ್ರಾಫಿಟ್ ಕಂಡುಹಿಡಿಯೋಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮ್ಗೆ ಇಲ್ಲಿ ಡೈರೆಕ್ಟಾಗಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿಲ್ಲ, ಬಟ್ ಬದಲಿಗೆ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. 1,48,000 ಇರೋ ಕ್ಯಾಪಿಟಲ್ 1,49,000 ಆಗಿದೆ. ಅಂದರೆ ಕ್ಯಾಪಿಟಲ್ ಅಕೌಂಟ್ ನಿಮಗೆ ನೆಟ್ ಪ್ರಾಫಿಟ್ ಹೋದರೆ ಎಲ್ಲಿ ಸೇರಿಕೊಳ್ಳೋದು, ಅದು ಇಟ್ಸ್ ಎ ಪಾರ್ಟ್ ಆಫ್ ಕ್ಯಾಪಿಟಲ್ ಅಲ್ವಾ. ಇಲ್ಲಿ ಡೈರೆಕ್ಟಾಗಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿಲ್ಲ, ಕ್ಯಾಪಿಟಲ್ ಕೊಟ್ಟಿದ್ದಾರೆ. 1,48,000 ಇರೋದು 1,49,000 ಆಗಿದೆ. 1,000 ಹಾಗಿದೆ ನೆಟ್ ಪ್ರಾಫಿಟ್ ಓನ್ಲಿ 1,000 ಅಲ್ಲ. ಆ ವರ್ಷ 26,000 ನೀವು ಡಿವಿಡೆಂಡ್ ಕೊಟ್ಟಿದ್ದೀರಾ. ಅದು ಎಲ್ಲಿಂದ ಬಂತು? ಇಟ್ಸ್ ಎ ಪಾರ್ಟ್ ಆಫ್ ಪ್ರಾಫಿಟ್ ಓನ್ಲಿ. ಅಂದರೆ ಇಲ್ಲಿ 1,000 ಜಾಸ್ತಿ ಆಗಿರೋ ತೋರಿಸ್ತಾ ಇದೆ, ಬಟ್ ಇಲ್ಲಿ 26,000 ಏನಾಗಿದೆ ಡಿವಿಡೆಂಡಿಗೆ ಹೋಗಿದೆ. ಅಂದರೆ ಆ್ಯಕ್ಚುಲಿ ನಿಮ್ಮ ನೆಟ್ ಪ್ರಾಫಿಟ್ ಎಷ್ಟಾಗಿತ್ತು? ಆ್ಯಕ್ಚುಲಿ ನಿಮ್ಮ ನೆಟ್ ಪ್ರಾಫಿಟ್ 27,000 ಆಗಿತ್ತು. 27,000 ಇಲ್ಲಿದೆಲ್ಲ ಇದು. ಓಕೆ, ಇದಿಷ್ಟೊಂದು ಇನ್ಫಾರ್ಮೇಷನ್ ಇಟ್ಕೊಂಡು ನೀವೀಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ ಬಂದರೆ ಇಲ್ಲಿ ನೋಡಿ, ನೆಟ್ ಪ್ರಾಫಿಟ್, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಈಗ ನೆಟ್ ಪ್ರಾಫಿಟ್ ನಮ್ಗೆ ಸಿಕ್ಕಿದೆ 27,000, 27,000. ಅಡ್ಜಸ್ಟ್ಮೆಂಟ್ ಫಾರ್ ಡಿಪ್ರಿಸಿಯೇಷನ್. ಸೊ ಇಲ್ಲಿ ನಾವೀಗ ಏನು ಮಾಡಬೇಕು, ಇಲ್ಲಿಂದ ಡಿಪ್ರಿಸಿಯೇಷನ್ನ ಆ್ಯಡ್ ಬ್ಯಾಕ್ ಮಾಡ್ಕೊಳ್ಬೇಕು. ತೆಗೆದಿರ್ತೀವಿ, ಇಟ್ಸ್ ಎ ನಾನ್ ಕ್ಯಾಶ್ ಐಟಮ್. 9,000 ಡಿಪ್ರಿಸಿಯೇಷನ್ನ ಮತ್ತು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಆಗ ನಮಗೆ ಎಷ್ಟಾಗುತ್ತೆ? 36,000 ಆಗುತ್ತೆ. ಈಗ ನೀವು ವರ್ಕಿಂಗ್ ಕ್ಯಾಪಿಟಲ್ ಐಟಮ್ಸ್ನ ನೋಡಿ, ಇನ್ಕ್ರೀಸ್ ಆಗಿದ್ದರೆ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದ್ದರೆ ಡಿಕ್ರೀಸ್ ಮಾಡಿ, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ದರೆ ಇನ್ಕ್ರೀಸ್ ಮಾಡಿ, ಪಾಸಿಟಿವ್ ಹಾಕಿ. ಇಲ್ಲಿ ಕರೆಂಟ್ ಲಯಬಿಲಿಟೀಸ್ 5,000 ಇನ್ಕ್ರೀಸ್ ಆಗಿದೆ. ಡೆಟಾರ್ಸ್ ಇನ್ಕ್ರೀಸ್ ಆಗಿದೆ. ಡೆಟಾರ್ಸ್ ಇನ್ಕ್ರೀಸ್ ಆಗಿದ್ದರೆ ಡಿಕ್ರೀಸ್ ಮಾಡಬೇಕು. ಸ್ಟಾಕ್ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಮಾಡಬೇಕು, ಪಾಸಿಟಿವ್. ಸೊ ಇಷ್ಟು ಹಾಕೊಂಡ್ರೆ ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಂತು. ಸೊ ಇಲ್ಲಿ ನಿಮಗೆ ಟ್ಯಾಕ್ಸ್ ಪೇಯ್ಡ್ ಕೊಟ್ಟಿಲ್ಲ ಎಲ್ಲೂ. ಸೊ ಟ್ಯಾಕ್ಸ್ ಪೇಯ್ಡ್ ಕೊಟ್ಟಿಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಮುಂದಕ್ಕೆ ಹೋಗ್ಬೋದು.
ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಪರ್ಚೇಸ್ ಆಫ್ ಲ್ಯಾಂಡ್ ಹೇಗೆ ಗೊತ್ತಾಯಿತು? ಲ್ಯಾಂಡ್ 20,000 30,000 ಆಗಿದೆ. ಲ್ಯಾಂಡ್ ಹೆಚ್ಚಾಯಿತು ಅಂದರೆ ಪರ್ಚೇಸ್ ಮಾಡಿದ್ದೀರಾ 10,000. ಪರ್ಚೇಸ್ ಆಫ್ ಬಿಲ್ಡಿಂಗ್ 5,000. ಬಿಲ್ಡಿಂಗ್ 5,000 ಹೇಗೆ ಗೊತ್ತಾಯಿತು? ಬಿಲ್ಡಿಂಗ್ 50,000 55,000 ಆಗಿದೆ, ಪರ್ಚೇಸ್ ಮಾಡಿದ್ದೀರಾ. ನೆಕ್ಸ್ಟು ಮಷಿನರಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಪರ್ಚೇಸ್ ಬಂದಿದೆ 15,000. ಇದಿಷ್ಟದು ನೆಟ್ ಅಮೌಂಟ್ ತೆಗೆದ್ರೆ ನಿಮಗೆ -30,000 ಬರುತ್ತೆ. ಈಗ ಮೂರನೇದು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಇಲ್ಲಿ ನಿಮಗೆ ಲೋನ್ 20,000 ನೋಡಿ, ಬ್ಯಾಂಕಿಂದ ಹೊಸದಾಗಿ ಲೋನ್ ತಂದಿದ್ದೀರಾ ಅಂದರೆ ಕ್ಯಾಶ್ ಬರುತ್ತೆ. ಲೋನ್ ತಂದಿದ್ದೀರಾ, ಕ್ಯಾಶ್ ಬಂದಿದೆ 20,000. ಇಲ್ಲಿ ನೋಡಿ ಲೋನ್ ಫ್ರಮ್ ಬ್ಯಾಂಕ್ 30 ಇರೋದು 25 ಆಗಿದೆ. ಅಂದರೆ ಏನಾಗಿದೆ, ಇಲ್ಲ ಇರೋ ಲೋನ್ ಕಟ್ಟಿದ್ದೀರಾ, ಕ್ಯಾಶ್ ಹೋಗುತ್ತೆ ನಿಮಗೆ. ಓಕೆ, ದಿನ ಕ್ಯಾಪಿಟಲ್ 1,48,000 ಇರೋದು 1,49,000 ಆಗಿದೆ. ಅಂದರೆ ಇಲ್ಲಿ ನೀವೇನು ಮಾಡ್ತೀರಾ, ಡಿವಿಡೆಂಡ್ ಕೊಟ್ಟಿದ್ದೀರಾ 26,000. ಸೊ 26,000 ಡಿವಿಡೆಂಡ್ ಇದೆಯಲ್ಲ, ದಟ್ ಈಸ್ ಎ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ. ಕ್ಯಾಶ್ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಅಂದರೆ ನಿಮ್ಮ ಶೇರ್ ಹೋಲ್ಡರ್ಸಿಗೆ ಕೊಟ್ಟಿರೋ ನೀವು ಡಿವಿಡೆಂಡ್. ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್, ನೀವು ಸಾಲ ತೀರಿಸಿದ್ದೀರ 5,000, ಕ್ಯಾಶ್ ಹೋಗುತ್ತೆ. ನೆಟ್ ತೆಗೆದ್ರೆ 11,000 ಬರುತ್ತೆ. ನೆಟ್ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ -11,000. ಈಗ ಇದನ್ನೆಲ್ಲ ಆ್ಯಡ್ ಮಾಡಿ, 40,600 -30,000 -11,000. ಆಗ ನಿಮಗೆ ಆನ್ಸರ್ -400 ಬರುತ್ತೆ. ಅಂದರೆ 400 ನೆಟ್ ಡಿಕ್ರೀಸ್. ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ 4,000 ಆ್ಯಡ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ 3,600 ಬರುತ್ತೆ. 3,600. ದಿಸ್ ಈಸ್ ದ ಆನ್ಸರ್. ಪ್ರಾಬ್ಲಮ್ ನಂಬರ್ 3 ನೋಡೋಣ ಈಗ. ಸೊ ಇದು ಕೂಡ ಸಿಮಿಲರ್ ಇದೆ. 2 ಬ್ಯಾಲೆನ್ಸ್ ಶೀಟ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ. ಶೇರ್ ಕ್ಯಾಪಿಟಲ್ 4,50,000 4,50,000. ಜನರಲ್ ರಿಸರ್ವ್ ನೋಡ್ಕೊಳ್ತಾ ಹೋಗಿ, ಜಸ್ಟ್ ಅಬ್ಸರ್ವ್ ಮಾಡಿ ಎಲ್ಲ. ಕ್ರೆಡಿಟರ್ಸ್ 1,68,000 1,34,000. ಟ್ಯಾಕ್ಸ್ ಪ್ರಾವಿಷನ್ 75,000 10,000. ಮಾರ್ಟ್ಗೇಜ್ ಲೋನ್ 2,70,000. ಫಿಕ್ಸ್ಡ್ ಅಸೆಟ್ಸ್ 4,00,000 3,20,000. ಇನ್ವೆಸ್ಟ್ಮೆಂಟ್ 50,000 60,000. ಸ್ಟಾಕ್ 2,40,000 2,10,000. ಡೇಟಾರ್ಸ್ 2,10,000 4,55,000. ಬ್ಯಾಂಕ್ 1,49,000 1,97,000. ಈ ಕರೆಂಟ್ ಅಸೆಟ್ಸ್ ಕೇಳೋದು ಮತ್ತು ಕರೆಂಟ್ ಲಯಬಿಲಿಟಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಇನ್ಕ್ರೀಸ್ ಆಗಿದ್ದರೆ ಕ್ಯಾಶ್ ಫ್ಲೋ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಡಿಕ್ರೀಸ್ ಆದರೆ ಕ್ಯಾಶ್ ಫ್ಲೋ ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆದರೆ ಕ್ಯಾಶ್ ಫ್ಲೋನೇ ಇನ್ಕ್ರೀಸ್ ಆಗುತ್ತೆ. ಅದು ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ಬ್ಯಾಂಕನ್ನು ನೀವು ಕರೆಂಟ್ ಅಸೆಟ್ ಆಗಿ ತಗೊಳ್ಳೋಗಿಲ್ಲ. ಇಲ್ಲಿ ಬ್ಯಾಂಕ್ ಇದೆಯಲ್ಲ, ಇದೇ ನಿಮಗೆ ಆನ್ಸರ್. ನೀವು ಆ್ಯಕ್ಚುಲಿ ನೋಡಬೇಕಾಗಿರೋ ಆನ್ಸರಿಗೆ ದಿಸ್ ಈಸ್ ಕ್ಯಾಶ್ ಈಕ್ವಲೆಂಟ್. ಬ್ಯಾಂಕ್ ಈಸ್ ಕ್ಯಾಶ್ ಈಕ್ವಲೆಂಟ್. ಓಕೆ, ಈ 1,49,000 ಇರೋ ಕ್ಯಾಶ್ ಅಥವಾ ಬ್ಯಾಂಕ್ 1,97,000 ಆಗಿದೆಯಲ್ಲ, ಅದು ಹೇಗಾಯಿತು ಅಂತ ನೀವು ಕಂಡುಹಿಡಿಬೇಕು. ಅಡಿಷ್ನಲ್ ಇನ್ಫಾರ್ಮೇಷನ್: ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ ₹8,000 was sold for ₹8,500. ಸೊ ಇನ್ವೆಸ್ಟ್ಮೆಂಟ್ 8,000 ಇನ್ವೆಸ್ಟ್ಮೆಂಟು 8,500ಗೆ ಮಾರಾಟ ಆಗಿದೆ. ಟ್ಯಾಕ್ಸ್ ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ 9,000 ಟ್ಯಾಕ್ಸ್ ಪ್ರಾವಿಷನ್ ಇಟ್ಟಿದ್ದಾರೆ ಈ ವರ್ಷಕ್ಕೆ. ಡ್ಯೂರಿಂಗ್ ದ ಇಯರ್ ಪಾರ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಕಾಸ್ಟಿಂಗ್ ₹10,000 was sold for 12,000. 10,000 ಫಿಕ್ಸ್ಡ್ ಅಸೆಟ್ಟು 12,000ಕ್ಕೆ ಮಾರಾಟ ಆಗಿದೆ. P&L ಬಂದಿರೋ ಪ್ರಾಫಿಟ್ 2,000 P&L ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈಗ ನೋಡ್ಕೊಂಡು ಹೋಗೋಣ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಬೇಕಾಗಿರುವಂಥ ಅಕೌಂಟ್ಗಳೇನೆಲ್ಲ ಅಂತ, ಒಂದು ಫಿಕ್ಸ್ಡ್ ಅಸೆಟ್ ಅಕೌಂಟ್ ಬೇಕು, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್, ಇನ್ವೆಸ್ಟ್ಮೆಂಟ್ ಅಕೌಂಟ್ ಮತ್ತು ಅಡ್ಜಸ್ಟೆಡ್ P&L ಅಕೌಂಟ್. ಮಾಡಿಕೊಂಡು ಈ ಅಡ್ಜಸ್ಟೆಡ್ P&L ಅಕೌಂಟ್ ಬ್ಯಾಲೆನ್ಸ್ನ ನಾವು ಡೈರೆಕ್ಟಾಗಿ ಕ್ಯಾಶ್ ಫ್ಲೋಗೆ ತಗೊಳ್ಬೋದು. ಈಗ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟಿಗೆ ಬರೋಣ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫಿಕ್ಸ್ಡ್ ಅಸೆಟ್ ಯಾವತ್ತೂ ಕೂಡ ಡೆಬಿಟ್ ಸೈಡ್ ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಇರುತ್ತೆ. ಇದೆರಡು ಗೊತ್ತಿದೆ ನಿಮಗೆ. ನೆಕ್ಸ್ಟು ನಿಮಗೆ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ನ ಮಾರಿದ್ದೀರಾ ಅಂತ ಅವರೇ ಕೊಟ್ಟಿದ್ದಾರೆ. 10,000 ಕಾಸ್ಟ್ ಇರೋ ಅಸೆಟ್ನ 12,000ಗೆ ಮಾರಿದ್ದೀರಾ, ಆಗ ನಿಮ್ಗೆ 2,000 ಲಾಭ ಬಂದಿದೆ. ಸೊ ಅದನ್ನು ನೀವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ, ಅದನ್ನು ಈಚೆ ಕಡೆ ಹಾಕ್ಕೊಳ್ತೀರ. ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಡೇಟಾ ಟು P&L ಅಕೌಂಟ್. ದಿಸ್ ಈಸ್ ಅ ಪ್ರಾಫಿಟ್. ಓಕೆ, 2,000 ಹಾಕಿದ್ದೀರ. ಇನ್ನು ನಿಮಗೆ ಇಲ್ಲಿ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್
ಫಿಕ್ಸ್ಡ್ ಅಸೆಟ್ ಇದೆಯಲ್ಲ, ಇದು ಬ್ಯಾಲೆನ್ಸಿಂಗ್ ಫಿಗರ್. ಅದಕ್ಕಿಂತ ಮುಂಚೆ ನಿಮಗೆ ಅಸೆಟ್ನ ಸೇಲ್ ಮಾಡಿದ್ದೀರಾ ನೀವು ಎಷ್ಟು, 12,000ಕ್ಕೆ. 12,000ಕ್ಕೆ ಅಸೆಟನ್ನು ಸೇಲ್ ಮಾಡಿದ್ದೀರಾ. ಅಲ್ಲಿ ಬ್ಯಾಂಕ್ ಎಂಟ್ರಿ ಬರುತ್ತೆ, ಬ್ಯಾಂಕ್ ಅಕೌಂಟ್ ಇಟ್ಟು ಅಸೆಟ್ ಅಕೌಂಟ್ 12,000 ತಗೊಳ್ತೀರ. ಈ ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಅದೇನಾಗಿರಬೇಕಿದು ಬ್ಯಾಲೆನ್ಸ್ ಅಮೌಂಟು. ಆ್ಯಕ್ಚುಲಿ ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ 4,02,000 ಬರಬೇಕಿತ್ತು, ಬಟ್ 3,20,000 ಬರ್ತಿದೆಯಪ್ಪ ಅಂದರೆ ಅದಕ್ಕೆ ಕಾರಣ ಅಂದರೆ ಈ 12,000 ಅಸೆಟನ್ನು ಮಾರಿದ ಮೇಲೆ ಅದಕ್ಕೆ ಕಾರಣ ದಿಸ್ ಡಿಪ್ರಿಸಿಯೇಷನ್. ಅಂದರೆ ಯಾವಾಗ ಅಸೆಟ್ಟಿನ ಬೆಲೆ ಕಡಿಮೆ ಆಗುತ್ತೆ, ದಟ್ ಈಸ್ ಬಿಕಾಸ್ ಆಫ್ ಡಿಪ್ರಿಸಿಯೇಷನ್. ಈ ಬ್ಯಾಲೆನ್ಸಿಂಗ್ ಫಿಗರೇ ನಮಗೆ ಡಿಪ್ರಿಸಿಯೇಷನ್ ಆಗಿರುತ್ತೆ. ಇನ್ನು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ನಾವು ತಗೊಳೋದಾದರೆ, ನಿಮಗೆ ಟ್ಯಾಕ್ಸ್ ಪ್ರಾವಿಷನ್ ಓಪನಿಂಗ್ ಬ್ಯಾಲೆನ್ಸ್ 75,000, ಕ್ಲೋಸಿಂಗ್ ಬ್ಯಾಲೆನ್ಸ್ 10,000 ಕೊಟ್ಟಿದ್ದಾರೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಓಪನಿಂಗ್ ಬ್ಯಾಲೆನ್ಸ್ 75,000, ಕ್ಲೋಸಿಂಗ್ ಬ್ಯಾಲೆನ್ಸ್ 10,000. ಇಲ್ಲಿ 9,000 ಈ ವರ್ಷದ ಪ್ರಾವಿಷನ್ ಅಂತ ಅವರೇ ಕೊಟ್ಟಿದ್ದಾರೆ P&L ಅಕೌಂಟಲ್ಲಿ. ಅಂದರೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಡೆಬಿಟ್ ಸೈಡ್. ಸೊ P&L ಅಕೌಂಟ್ ಡೇಟಾ ಟು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ 9,000 ಕೊಟ್ಟಿದ್ದಾರೆ. ಇನ್ನು ಈ ಡಿಫ್ರೆನ್ಸ್ ಅಮೌಂಟ್ ಇದೆಯಲ್ಲ, ದಿಸ್ ಈಸ್ ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯ್ಡ್. ಹಿಂದಿನ ಪ್ರಾಬ್ಲಮ್ ಮಾಡಿದ್ರಿ ನೋಡಿ, ದಿಸ್ ಈಸ್ ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯ್ಡ್. ಈ ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯ್ಡ್ ಏನಿದೆಯಲ್ಲ, ಇದು ಆಪರೇಟಿಂಗ್ ಪ್ರಾಫಿಟಿಂದ ತೆಗಿಬೇಕು. ಈ ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯ್ಡ್ನ ಆಪರೇಟಿಂಗ್ ಪ್ರಾಫಿಟ್ನ ಡಿಡಕ್ಟ್ ಮಾಡ್ಕೊಳ್ಬೇಕು. ಬಟ್ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಪ್ರಾವಿಷನ್ ಏನಿದೆಯಲ್ಲ, ದಿಸ್ ಈಸ್ ನಾನ್ ಕ್ಯಾಶ್ ಐಟಮ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಂದ್ರೆ ಆ್ಯಡ್ ಬ್ಯಾಕ್ ಮಾಡ್ಕೊಳ್ಬೇಕು ಇದನ್ನು. ಇನ್ನು ಇನ್ವೆಸ್ಟ್ಮೆಂಟ್ ಏನಾಗಿದೆ ನೋಡೋಣ. ಓಪನಿಂಗ್ ಬ್ಯಾಲೆನ್ಸ್ ಇನ್ವೆಸ್ಟ್ಮೆಂಟ್ ಅಸೆಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಈಗ ನಿಮ್ಗೆ ಅಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಏನು ಪ್ರಾಫಿಟ್ ಬಂದಿದೆ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದಾಗ ಅಂತ. ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ ₹8,000 ಸೋಲ್ಡ್ ಫಾರ್ ₹8,500 ಪ್ರಾಫಿಟ್ ಬಂದಿದೆ ಅಂತ. 500 ಪ್ರಾಫಿಟ್ ಈ ಕಡೆ ತೋರಿಸ್ತೀರಾ, ಬ್ಯಾಂಕಿಗೆ 8,500 ಬರುತ್ತೆ ಸೇಲ್ ಮಾಡಿದಾಗ. ಅದನ್ನು ನೀವು ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಸೊ ಈಗ ನೀವು ಎರಡು ಸೈಡ್ ಟೋಟಲ್ ಮಾಡ್ಕೊಂಡು ಬ್ಯಾಲೆನ್ಸ್ ತೆಗೆದ್ರೆ ನಿಮಗೆ ಡೆಬಿಟ್ ಸೈಡು ಬ್ಯಾಲೆನ್ಸ್ 18,000 ಬರುತ್ತೆ. ಸೊ ದಟ್ ಬ್ಯಾಲೆನ್ಸ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್. ಹೊಸದಾಗಿ ಇನ್ವೆಸ್ಟ್ಮೆಂಟನ್ನು ಪರ್ಚೇಸ್ ಮಾಡಿದ್ದೀರಾ. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೇಟಾ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಹೊಸ ಅಸೆಟ್ ಬಂದಿದೆ, ಟು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ದ ಗಿವರ್. ಸೊ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಸಿಕ್ಕ ಮೇಲೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಅಡ್ಜಸ್ಟೆಡ್ P&L ಅಕೌಂಟಿಗೆ ಹೋಗ್ಬೋದು. ನೀವು ಇಲ್ಲಿ ಅಡ್ಜಸ್ಟೆಡ್ P&L ಅಕೌಂಟ್ ಮಾಡೋದು ಸ್ವಲ್ಪ ಯಾವತ್ತೂ ಕೂಡ ನೀವು P&L ಅಕೌಂಟ್ನ ಓಪನಿಂಗ್ ಬ್ಯಾಲೆನ್ಸ್ ನೀವು ಕ್ರೆಡಿಟ್ ಸೈಡ್ ಹಾಕ್ಕೊಳ್ತೀರಾ, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಹಾಕ್ಕೊಳ್ತೀರಾ. ಮತ್ತು ಇಲ್ಲಿ ನೀವು ನಾನ್ ಕ್ಯಾಶ್ ಐಟಮ್ಸ್ ಏನೆಲ್ಲ ಇದೆಯಲ್ಲ, ಪ್ರಾವಿಷನ್ ಫಾರ್ ಟ್ಯಾಕ್ಸ್, provision it's non-cash. Provision is not a cash item, okay? It's not a cash expenses. It's just a provision kept for tax. Provision for tax ನಿಮಗೆ 9,000 ಇದೆ ಇಲ್ಲಿ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 9,000 ಅದನ್ನು ನೀವು ಇಲ್ಲಿ ಹಾಕ್ಕೊಳ್ತೀರಾ. ಹಾಗೆ ಇಲ್ಲಿ ಜನರಲ್ ರಿಸರ್ವ್ ನೋಡಿ 3,00,000 ಇರೋದು 3,10,000 ಆಗಿದೆ ಅಂತಂದರೆ ಜನರಲ್ ರಿಸರ್ವ್ಗೆ ನೀವು 10,000 ಪ್ರಾವಿಷನ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ. ಸೊ ಹಾಗಾಗಿ ಪ್ರಾವಿಷನ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇಸ್ ಆಲ್ಸೋ ನಾನ್ ಕ್ಯಾಶ್ ಐಟಮ್. ಅದನ್ನು ಕೂಡ ನೀವು ಈಚೆ ಕಡೆ ತಗೊಂಡಿದ್ದೀರಾ. ಇದು ಕ್ಲೋಸಿಂಗ್ ನೆಟ್ ಪ್ರಾಫಿಟ್. ಇನ್ನು ನಾನ್ ಆಪರೇಟಿಂಗ್ ಇನ್ಕಮ್ ಏನಾದರೂ ಬಂದಿದ್ದರೆ ಅದನ್ನು ನೀವು ಕ್ರೆಡಿಟ್ ಸೈಡ್ ತೋರಿಸ್ಬೇಕಾಗತ್ತೆ. ಯಾವುದೆಲ್ಲ ಬಂದಿದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಇದೆ, ಫಿಕ್ಸ್ಡ್ ಅಸೆಟ್ ಇದೆ. ಅದೆರಡನ್ನೂ ಕೂಡ ನೀವು ಈಚೆ ಕಡೆ ತಗೊಂಡಿದ್ದೀರಿ. ಸೊ ಹಾಗೆ ಮಾಡಿದಾಗ ನಿಮಗೆ ಅಡ್ಜಸ್ಟೆಡ್ ಪ್ರಾಫಿಟ್ 28,500 ಬರುತ್ತೆ. ಈಗ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ ಹೋಗ್ಬೋದು. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು 28,500 ಬಂದಿತ್ತು. ಈ 28,500 ನಾವು ಡೈರೆಕ್ಟ್ ಇಲ್ಲಿ ಹಾಕೊಂಡು ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಏನು ಮಾಡಿದ್ದಾನೆ, ಜಸ್ಟ್ 28,500 ಹಾಕೊಳ್ಳೋ ಬದಲು 31,000 ತಗೊಂಡಿದೆ. ಅಂದರೆ ಯಾವುದು, ಈ ನಾನ್ ಕ್ಯಾಶ್ ಐಟಮ್ನ ಮತ್ತೆ ಅಡ್ಜಸ್ಟ್ ಮಾಡಿದ್ದಾರೆ. ಇಲ್ಲಿ ನಾನ್ ಕ್ಯಾಶ್ ಐಟಮ್ ಅಂದರೆ ಇದರಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್ ನಾಟ್ ಕನ್ಸಿಡರ್ಡ್ ಅಂತ. ಅದನ್ನ ಎಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ಮತ್ತು ಅದನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ನೋಡಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇದೆರಡನ್ನು ನಾವು ಅಲ್ಲೇ ಆಲ್ರೆಡಿ ಅಡ್ಜಸ್ಟೆಡ್ P&L ಅಕೌಂಟಲ್ಲಿ ತಗೊಂಡಿರೋದ್ರಿಂದ ನೀವು ಇಲ್ಲೇನಾದರೂ 28,500ನ ತಗೊಂಡ್ರೆ ಮತ್ತೆ ಇಲ್ಲಿ ತಗೊಳ್ಳೋದು ಬೇಡ ಇದನ್ನು. ಬಟ್ ಇಲ್ಲಿ ಇದೆರಡನ್ನು ಸಪ್ರೇಟ್ ತೋರಿಸೋ ಉದ್ದೇಶದಿಂದ 31,000 ತಗೊಂಡು, ಅಂದರೆ ಇದೆರಡನ್ನು ಬಿಟ್ಬಿಟ್ಟು 28,500ಗೆ ಇದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ತಗೊಂಡಿದ್ದಾರೆ ಅಷ್ಟೇ. ಮತ್ತೆ ಇಲ್ಲಿ ಡಕ್ ಮಾಡಿದ್ದಾರೆ, ಡಬಲ್ ಕೆಲಸ ಆಗಿದೆ ಅಷ್ಟೇ.
ಸೊ ನೀವು ಬೇಕಿದ್ರೆ 28,500 ಡೈರೆಕ್ಟಾಗಿ ತೊಗೊಂಡು ಇವೆರಡು ಇಲ್ಲಿ ಇಗ್ನೋರ್ ಮಾಡ್ಬೋದು, ಯಾಕಂದರೆ ಇದು ಅಡ್ಜಸ್ಟೆಡ್ ಪೇಂಡೆಲ್ಲ ಆಲ್ರೆಡಿ ತೊಗೊಂಡಿದ್ರಿ. ಇಲ್ಲ ಅಂತಂದರೆ ನೀವು 31,000 ತೊಗೊಂಡು ಅಡ್ಜಸ್ಟ್ಮೆಂಟ್ನಲ್ಲಿ ಡಿಪ್ರಿಸಿಯೇಷನ್ ತೆಗಿತೀರಾ. ಇದು ಆ್ಯಕ್ಚುಯಲ್ ಡಿಪ್ರಿಸಿಯೇಷನ್ 70,000 ಮತ್ತು ನಾನ್ ಆಪರೇಟಿಂಗ್ ಇನ್ಕಮ್ ಎರಡೂ ನೀವು ಇಲ್ಲಿ ತೆಗೆದಿದ್ದೀರಾ. ಸೊ ಇಲ್ಲಿ ಮತ್ತೆ ಇದೆರಡೂ ಆದಮೇಲೆ ನೀವು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಿಗೆ ಹೋಗ್ತೀರಾ. ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆಯಾ ನೋಡ್ಕೊಳ್ಳಿ, ಅದೇ ಪ್ರಕಾರ ಮಾಡ್ಕೊಳ್ಬೇಕು ಇಲ್ಲಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಆಗ ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ತೆಗಿಬೇಕು ನೀವು. ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯ್ಡ್ ಏನಿದೆಯಲ್ಲ ಅದನ್ನು ನೀವು ಇಲ್ಲಿ ಡಿಡಕ್ಟ್ ಮಾಡ್ತೀರಾ, ಆಗ ನಿಮಗೆ ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬರುತ್ತೆ. ನೆಕ್ಸ್ಟು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿ, ಏನಾದರೂ ಪರ್ಚೇಸ್ ಮಾಡಿದರೆ, ಸೊ ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಇದ್ದರೆ ಕ್ಯಾಶ್ ಹೋಗುತ್ತೆ, ಅದಕ್ಕೋಸ್ಕರ ನೆಗೆಟಿವ್ ಬರೀಬೇಕು. ಸೊ ನಿಮಗೆ ಇಲ್ಲಿ ಪರ್ಚೇಸ್ ಇದೆ 18,000 ಫಿಕ್ಸ್ಡ್ ಅಸೆಟ್ಸ್ ಪರ್ಚೇಸ್ ಮಾಡಿದ್ದೀರಾ. ಸೇಲ್ ಮಾಡಿದಾಗ ಕ್ಯಾಶ್ ಬರುತ್ತೆ. ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇದೆ. 8,500 ಕ್ಯಾಶ್ ಬಂದಿದೆ, 12,000 ಕ್ಯಾಶ್ ಬಂದಿದೆ. ಸೊ ನೆಟ್ ಕ್ಯಾಶ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಎಷ್ಟು, ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಎಲ್ಲ ಹೋಗಿ ನಮಗೆ 2,500 ಈ ಕಡೆ ಬರುತ್ತೆ. ಇನ್ನು ಮೂರನೇದು ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸು. ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ನಮಗೆ ಏನೆಲ್ಲ ಇದೆ ನೋಡಿದ್ರೆ, ಇಲ್ಲೇನು ಚೇಂಜಸ್ ಇಲ್ಲ. ಜನರಲ್ ರಿಸರ್ವ್ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟು ಇಲ್ಲಿ ಮಾರ್ಟ್ಗೇಜ್ ಲೋನ್ ನೋಡಿ, ಹೊಸದಾಗಿ 2,70,000 ಲೋನ್ ತೊಗೊಂಡಿದ್ವಿ ಅಂದರೆ ಕ್ಯಾಶ್ ಬಂದಿದೆ. ಸೊ ನಿಮಗೆ 2,70,000 ಕ್ಯಾಶ್ ಬಂದಿದೆ. ಸೊ ಈ ಮೂರೂ A+B+C ಮೂರೂ ಆ್ಯಡ್ ಮಾಡಿದ್ರೆ ನಿಮಗೆ ನೆಟ್ ಕ್ಯಾಶ್ ಫ್ಲೋ 48,000 ಬರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ 1,49,000 ಆ್ಯಡ್ ಮಾಡಿಕೊಂಡ್ರೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ನಿಮಗೆ 1,97,000 ಬರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸು 1,97,000. ಇಷ್ಟು ಬಂದರೆ ನಿಮಗೆ ಆನ್ಸರ್ ಕರೆಕ್ಟ್. ಹೋಪ್ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದಷ್ಟು ಪ್ರಾಬ್ಲಮ್ಗಳನ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ನಿಮಗೆ ನೋಟ್ಸ್ ಶೇರ್ ಮಾಡ್ತೀನಿ. ನೀವು ಅದರಲ್ಲಿ ಇರುವಂಥ ಪ್ರಾಬ್ಲಮ್ಗಳನ್ನ ಜಸ್ಟ್ ಸ್ಟಡಿ ಮಾಡಿ, ಆನಂತರ ಟ್ರೈ ಟು ಸಾಲ್ವ್ ಪ್ರಾಬ್ಲಮ್ ಆನ್ ಯುವರ್ ಓನ್. ಅನ್ಲೆಸ್ ಯು ಸ್ಟಾರ್ಟ್ ಸಾಲ್ವಿಂಗ್ ಪ್ರಾಬ್ಲಮ್ ಆನ್ ಯುವರ್ ಓನ್, ಯು ನಾಟ್ ಗೆಟ್ ದಟ್ ಕಾನ್ಫಿಡೆನ್ಸ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.